ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಇವತ್ತಿನ ಒಂದು ಟಾಪಿಕ್ಕು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಅಂತ. ಸೊ ಯೂಶ್ವಲ್ ಆಗಿ ನಾವು ಬೇರೆ ಬೇರೆ ಟಾಪಿಕ್ಗಳನ್ನ ಮಾತಾಡ್ತಾ ಇದ್ದೀವಿ. ಇವತ್ತೊಂಥರ ಡಿಫ್ರೆಂಟ್ ಟಾಪಿಕ್ ಅನಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಆದ್ದರಿಂದ ಇದೊಂದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಈ ಎಮರ್ಜೆನ್ಸೀಸ್ ಮೇಲೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದರಲ್ಲೂ ಸಹಿತನೂ ನ್ಯಾಷನಲ್ ಎಮರ್ಜೆನ್ಸಿ ಮೇಲೆ ಒಂದಲ್ಲ ಒಂದು ಕ್ವಶನ್ ಬರ್ತಾ ಇರೋದನ್ನು ನಾವು ನೋಡ್ತಾನೆ ಇದ್ದೀವಿ. ಆದ್ದರಿಂದ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ 357ನೇ ವಿಧಿ ಪ್ರಕಾರ ಏನು ಘೋಷಣೆಯನ್ನು ಮಾಡ್ತಾರೆ ರಾಷ್ಟ್ರಪತಿಗಳು, ಆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಕಾರಣಗಳೇನಾಗ್ತವೆ ಮತ್ತು ಅದನ್ನು ಅನುಮೋದನೆ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಪರಿಣಾಮಗಳೇನಾಗ್ತವೆ, ಹಾಗೂ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಎಷ್ಟು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ ಮತ್ತು ಅವುಗಳು ಘೋಷಣೆ ಆದಾಗ ಆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂತಹ ಸಂವಿಧಾನದ ತಿದ್ದುಪಡಿಗಳು ಯಾವ್ಯಾವು ಅನ್ನೋದನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಒಂದು ನನ್ನ ಕಿರು ಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಇಲ್ಲಿ ನನ್ನ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ ಮತ್ತು ನಾನು ಪಾಸಾಗಿರ್ತಕ್ಕಂಥ ಎಕ್ಸಾಮ್ ಡೀಟೇಲ್ಸು ಕೂಡ ಇದ್ದಾವೆ. ಓಕೆ, ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಭಾಳಷ್ಟು ಇಂಪಾರ್ಟೆಂಟು ಎಕ್ಸಾಮ್ ಪರ್ಪಸ್ಗೆ ಅಂತ ಹೇಳಿದ್ವಿ. ಹಾಗಾದರೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಣ್ಣ ಈ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹಸ್ತಿನಾಪುರ ಇದೆ. ಈ ಒಂದು ಎಕ್ಸಾಂಪಲ್ನ ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಮೋಸ್ಟ್ಲಿ ಇವಾಗ ಮಹಾಭಾರತ ಸೀರಿಯಲ್ ಬರ್ತಾ ಇದೆ, ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ನೀವು ಗಮನಿಸ್ಬೋದು, ಹಸ್ತಿನಾಪುರದ ರಾಜ ಧೃತರಾಷ್ಟ್ರ ಇರ್ತಾನೆ. ಓಕೆ, ಜೊತೆಗೆ ಈ ಒಂದು ಹಸ್ತಿನಾಪುರ ಇಷ್ಟು ಒಂದು ಏರಿಯಾವನ್ನು ಒಳಗೊಂಡಿದ್ದರೆ ನೋಡಿ, ಈ ಒಂದು ವಿಸ್ತೀರ್ಣದಲ್ಲಿ ಕೆಲವು ಪ್ರದೇಶದಲ್ಲಿ ಪಾಂಡವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅದು ಇಂದ್ರಪ್ರಸ್ಥಪುರ ಅಂತ. ಓಕೆ, ಈ ಕಡೆ ಅಂಗ ಪ್ರದೇಶ ಇದೆ, ಇದರ ರಾಜನಾಗಿ ಕರ್ಣ ಇದ್ದಾನೆ, ಅಂಗರಾಜ ಅಂತ ಕರಿತೀವಿ. ಓಕೆ, ಈ ಟೋಟಲ್ ಪ್ರದೇಶವನ್ನು ತೆಗೆದುಕೊಂಡಾಗ ಹಸ್ತಿನಾಪುರದಲ್ಲಿ ಹಲವಾರು ಬೇರೆ ಬೇರೆ ಸ್ವತಂತ್ರ ರಾಜರಿದ್ದಾರೆ. ಅಂದರೆ ಈಗ ನಮ್ಮ ಎಕ್ಸಾಂಪಲ್ ನೋಡೋದಾದರೆ ಕೇಂದ್ರ ಸರ್ಕಾರ ಇರುತ್ತೆ ಮತ್ತು ಆ ಕೇಂದ್ರ ಸರ್ಕಾರ ಜೊತೆಗೆ ನಮ್ಮ ಬೇರೆ ಬೇರೆ ರಾಜ್ಯಗಳು ಇದ್ದಾವೆ. ಕರ್ನಾಟಕ ಇದೆ, ತಮಿಳುನಾಡು ಇದೆ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದ್ದಾವೆ, ಪಂಜಾಬ್ ಇದೆ, ಇವನ್ ಉತ್ತರ ಪ್ರದೇಶ ಇದೆ. ಹೀಗೆ ಹಲವಾರು ರಾಜ್ಯಗಳ ಒಂದು ಒಕ್ಕೂಟ ಇದೆ ನಮ್ಮ ಭಾರತ ದೇಶ. ಅದೇ ಥರ ಹಸ್ತಿನಾಪುರ ರಾಜ್ಯ, ಕುರು ರಾಜ್ಯ ಏನಿದೆಯೋ ಅದೇ ಥರ ಇದೆ ಅಂದ್ಕೊಳ್ಳೋಣ. ಓಕೆ, ಈಗ ಇಲ್ಲೇನಾಗುತ್ತೆ, ಬೇರೆ ಯಾವುದೋ ಒಂದು ರಾಷ್ಟ್ರ ಓಕೆ ಕುರು ರಾಷ್ಟ್ರದ ಮೇಲೆ ಅಥವಾ ಕುರು ರಾಷ್ಟ್ರದ ಯಾವುದೋ ಒಂದು ಪ್ರದೇಶದ ಮೇಲೆ, ಅದು ಅಂಗ ಪ್ರದೇಶ ಆಗಿರ್ಬೋದು, ಇಂದ್ರಪ್ರಸ್ಥಪುರ ಆಗಿರ್ಬೋದು, ಅಥವಾ XYZ ಬೇರೆ ಪ್ರದೇಶಗಳಾಗಿರ್ಬೋದು, ಇವುಗಳ ಮೇಲೆ ಆಕ್ರಮಣವನ್ನು ಮಾಡಿದಾಗ ಆಗೇನಾಗುತ್ತೆ, ಹಸ್ತಿನಾಪುರ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಆ ಒಂದು ರಾಷ್ಟ್ರದ ಜೊತೆ ಯುದ್ಧ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲೇನಾಗಿರುತ್ತೆ, ಆ ಒಂದು ಕುರು ರಾಷ್ಟ್ರದ ಅಥವಾ ಆ ಒಂದು ರಾಷ್ಟ್ರದ ಸಾರ್ವಭೌಮತ್ವ, ಏಕತೆ, ಸಮಗ್ರತೆ ಮತ್ತು ಭದ್ರತೆಗೆ ಒಂದು ಪೆಟ್ಟಾಗಿರುತ್ತೆ ಅಂತೀವಿ. ಅಂದರೆ ಆ ದೇಶದ ಭದ್ರತೆಗೆ ಒಂದು ತೊಂದರೆ ಆಗಿರುತ್ತೆ. ಅಂತಹ ಸಮಯದಲ್ಲಿ ಆ ಕೇಂದ್ರ ಸರ್ಕಾರದಂತಿರ್ತಕ್ಕಂಥ ಹಸ್ತಿನಾಪುರವೇನು ಮಾಡಬೇಕಾಗುತ್ತೆ, ಒಂದು ತುರ್ತು ಪರಿಸ್ಥಿತಿಯನ್ನು ಆ ರಾಷ್ಟ್ರದಲ್ಲಿ ಘೋಷಣೆ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಈ ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ಇಂದ್ರಪ್ರಸ್ಥಪುರ ಅಥವಾ ಅಂಗ ಪ್ರದೇಶದಲ್ಲಿರ್ತಕ್ಕಂಥ ಅಂಗರಾಜರು ಕೇಳಲೇಬೇಕಾಗುತ್ತೆ. ಇದು ಒಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ ಏನಾಗ್ಬೋದಂದರೆ, ದೇಶದ ಒಳಗಡೆನೆ ಇಂದ್ರಪ್ರಸ್ಥಪುರ ಅಥವಾ ಅಂಗರಾಜ್ಯದಲ್ಲಿ ಏನಾಗ್ಬೋದು, ದಂಗೆಗಳಾಗ್ಬೋದು. ಓಕೆ, ಅಂತಹ ಸಮಯದಲ್ಲೂ ಸಹಿತ ಹಸ್ತಿನಾಪುರ ಆ ಒಂದು ಪ್ರದೇಶದಲ್ಲಿ ಅಥವಾ ಆ ಇಡೀ ರಾಷ್ಟ್ರದಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಅದನ್ನು ಕಂಟ್ರೋಲಿಗೆ ತರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಹಿನ್ನೆಲೆಯನ್ನು, ಇದೇ ಮಹಾಭಾರತದ ಹಿನ್ನೆಲೆಯನ್ನು ಇಟ್ಕೊಂಡು ನಮ್ಮ ಸಂವಿಧಾನದಲ್ಲಿ ಇದೇ ರೀತಿಯ ಪರಿಸ್ಥಿತಿಗಳು ಉಂಟಾದಾಗ ಏನು ಮಾಡ್ಬೋದು, ನಮ್ಮ ದೇಶದ ಮೇಲೆ ಬೇರೆ ದೇಶದವರು ಯುದ್ಧಗಳನ್ನು ಸಾರಿದಾಗ, ಅಥವಾ ನಮ್ಮ ದೇಶದ ಮೇಲೆ ಇನ್ನೊಂದು ದೇಶದಿಂದ ಆಕ್ರಮಣವಾದಾಗ, ಅಥವಾ ನಮ್ಮ ದೇಶದ ಒಳಗಡೆನೇ ಏನಾದರೂ ದಂಗೆಗಳಾಗ್ಬಿಟ್ರೆ ಅವಾಗ ಏನು ಮಾಡ್ಬೋದು ಅಂತ ಒಂದು ಗಮನದಲ್ಲಿರಿಸ್ಕೊಂಡು ನಮ್ಮ ಸಂವಿಧಾನದ ಕರ್ತೃಗಳು ಏನು ಮಾಡಿದರು, ಭಾರತದ ಸಂವಿಧಾನದ ಭಾಗ 18ರಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ವಿಧಿಗಳನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 352ರಿಂದ ಆರ್ಟಿಕಲ್ 360ರವರೆಗೂ ಒಟ್ಟು 9 ಆರ್ಟಿಕಲ್ಗಳಲ್ಲಿ ಭಾರತದ ಒಳಗಡೆ ಆಗ್ತಕ್ಕಂತಹ ತುರ್ತು ಪರಿಸ್ಥಿತಿಗಳು ಅಥವಾ
ಭಾರತದ ಮೇಲೆ ಆಕ್ರಮಣವಾದಾಗ ಯಾವ ರೀತಿಯ ಒಂದು ತುರ್ತು ಪರಿಸ್ಥಿತಿಗಳನ್ನು ನಾವು ಘೋಷಣೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಇದನ್ನು ಯಾವ ಒಂದು ಸಂವಿಧಾನದಿಂದ ತೆಗೆದುಕೊಂಡಿದ್ದಾರೆ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಆದ್ದರಿಂದ ನೋಡಿ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಇನ್ ಇಂಡಿಯಾ ಆರ್ ಬಾರೋಡ್ ಫ್ರಮ್ ವೇಮಾರ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಜರ್ಮನಿ. ನೆನ್ಪಿಡಬೇಕು. ಓಕೆ, ವೇಮಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿಯಿಂದ ಎರವಲು ಪಡೆದಿರ್ತಕ್ಕಂಥದ್ದು. ಭಾಗ 18ರಲ್ಲಿ ನೀಡಲಾಗಿದೆ ಮತ್ತು ಆರ್ಟಿಕಲ್ 357ರಿಂದ 360ರವರೆಗೂ. ಯಾವ ಒಂದು ಕಾರಣ ಇದ್ದಾಗ, ಯಾವ ಒಂದು ಸಂದರ್ಭಗಳಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ಬೋದಂದರೆ ನೋಡಿ, ಈ ನಿಬಂಧನೆಗಳು ದೇಶದಲ್ಲಿ ಉಂಟಾಗುವ ಯಾವುದೇ ಅಸಹಜ ಸಂದರ್ಭಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರಕ್ಕೆ ಅನುವು ಮಾಡಿಕೊಡ್ತವೆ. ಹೌದು, ಕೆಲವೊಂದು ಅಸಹಜ ಸಂದರ್ಭಗಳು ಉಂಟಾಗ್ಬೋದು. ನಾವು ಆಲ್ರೆಡಿ ಹೇಳಿದ್ವಿ, ಏನು, ದೇಶದ ಮೇಲೆ ಆಕ್ರಮಣವಾಗ್ಬೋದು ಅಥವಾ ದೇಶದೊಳಗಡೆ ದಂಗೆಗಳಾಗ್ಬೋದು. ಇಂತಹ ಅಸಹಜವಾಗಿರ್ತಕ್ಕಂತಹ ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ ಈ ಒಂದು ಆರ್ಟಿಕಲ್ಗಳು ಭಾಳಷ್ಟು ಯೂಸ್ಫುಲ್ ಆಗ್ತವೆ. ಅವು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ಬೋದು ಅಂದರೆ ದೇಶದ ಸಾರ್ವಭೌಮತ್ವಕ್ಕೆ ಅಂದರೆ ಸೋವರ್ನಿಟಿಗೆ, ದೇಶದ ಏಕತೆಗೆ ಅಂದರೆ ಯೂನಿಟಿಗೆ, ದೇಶದ ಸಮಗ್ರತೆಗೆ ಅಂದರೆ ಇಂಟೆಗ್ರಿಟಿಗೆ, ಮತ್ತು ಅತಿ ಹೆಚ್ಚಿನದಾಗಿ ದೇಶದ ಸೆಕ್ಯುರಿಟಿಗೆ ಅಂದರೆ ದೇಶದ ಭದ್ರತೆಗೆ ಪ್ರಾಬ್ಲಮ್ ಆಗಿರ್ಬೋದು. ಜೊತೆಗೆ ಪ್ರಜಾಪ್ರಭುತ್ವದ ರಾಜಕೀಯ ವ್ಯವಸ್ಥೆ ಏನಿದೆಯೋ, ಡೆಮೊಕ್ರೆಟಿಕಲ್ ಪೊಲಿಟಿಕಲ್ ಸಿಸ್ಟಮ್, ಅದಕ್ಕೆ ತೊಂದರೆ ಆಗಿರ್ಬೋದು. ಅವೆಲ್ಲವುಗಳಿಂದ ಹೆಚ್ಚಾಗಿ ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರನಾದರೂ ನಾವು ಈ ಒಂದು ಆರ್ಟಿಕಲ್ಗಳನ್ನ ಬಳಸಬೇಕಾಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ವಿಧಿಗಳನ್ನು ನೀಡಿದ್ದಾರೆ. ಓಕೆ, ಸೊ ಇಂತಹ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರ ಒಂದು ಶಕ್ತಿಶಾಲಿಯಾಗುತ್ತೆ ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಧೀನಕ್ಕೊಳಪಡ್ತವೆ. ನಾವು ಆಲ್ರೆಡಿ ನೋಡಿದ್ವಿ, ಇಂದ್ರಪ್ರಸ್ಥಪುರ ಮತ್ತು ಅಂಗ ಪ್ರದೇಶಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಹಸ್ತಿನಾಪುರದ ನಿರ್ದೇಶನಗಳನ್ನು ಕೇಳಬೇಕಾಗುತ್ತೆ. ಓಕೆ, ಅದರ ಅಧೀನಕ್ಕೊಳಪಡ್ತವೆ. ಅಲ್ಲಿವರೆಗೂ ಸ್ವತಂತ್ರವಾಗಿಯೇನು ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತವೆ. ಅದೇ ರೀತಿಯಾಗಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆದಾಗ ಏನಾಗುತ್ತೆ, ನಮ್ಮ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಸ್ವತಂತ್ರವಾಗಿ ಆಡಳಿತವನ್ನು ಮಾಡ್ತಾ ಇದ್ದರೂ ಸಹಿತ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗ್ಬಿಡುತ್ತೋ ಆಗ ಕೇಂದ್ರ ಸರ್ಕಾರದ ಅಧೀನಕ್ಕೊಳಪಡ್ತಾರೆ ಮತ್ತು ಕೇಂದ್ರ ಸರ್ಕಾರ ಸಂಸತ್ತು ಏನು ನಿರ್ದೇಶನಗಳನ್ನು ನೀಡ್ತಾವೋ ಅವುಗಳನ್ನ ಪಾಲಿಸಬೇಕಾಗುತ್ತೆ. ಓಕೆ, ಸೊ ಈ ಥರದ ಒಂದು ಸಿಚುವೇಶನ್, ಈ ಥರದ ಒಂದು ಸ್ಟ್ರಕ್ಚರನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಅಮೇರಿಕನ್ ಸಂವಿಧಾನ ಅಥವಾ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ನು ಎಷ್ಟು ರಿಜಿಡ್ ಆಗಿದೆ ಅಂದರೆ ಅದು ಫೆಡ್ರಲ್ ಸ್ಟ್ರಕ್ಚರನ್ನು ಒಳಗೊಂಡಿದೆ. ಅದು ಸಹಿತ ಒಕ್ಕೂಟಗಳ 50 ರಾಜ್ಯಗಳ ಒಕ್ಕೂಟ ಆಗಿದೆ. ನಮ್ಮದು ಈಗ 28 ರಾಜ್ಯಗಳ ಒಕ್ಕೂಟ ಆಗಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅದು ಕೇವಲ ಫೆಡ್ರಲ್ ಸ್ಟ್ರಕ್ಚರ್ ಮಾತ್ರ ಇರುತ್ತೆ. ಅದು ಯಾವತ್ತು ಯೂನಿಟರಿ ಅಂದರೆ ಏಕೀಕೃತವಾಗಿರ್ತಕ್ಕಂಥ ರಚನೆಗೆ ಒಳಪಡುವುದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ನೋಡಿ, ನಮ್ಮದು ಫೆಡ್ರಲ್ ಸ್ಟ್ರಕ್ಚರ್ ಇದೆ ಅಂದರೆ ಸಂಯುಕ್ತ ರಾಷ್ಟ್ರದ ರಚನೆಯನ್ನು ಹೊಂದಿದ್ರೂ ಸಹಿತ ಕೇವಲ ಒಂದು ಆರ್ಟಿಕಲ್ 352 ಘೋಷಣೆ ಮಾಡಿಬಿಟ್ರೆ ಸಾಕು, ಹಠಾತ್ತನೆ ಒಂದು ಏಕೀಕೃತ ರಚನೆಗೆ ಬಂದ್ಬಿಡುತ್ತೆ. ಅಂದರೆ ಯೂನಿಟರಿ ಸ್ಟ್ರಕ್ಚರ್ಗೆ ದೇಶ ಒಂದೇ ಒಂದು ಸೆಂಟ್ರಲ್ ಮಾತ್ರ ಇರುತ್ತೆ. ಆವಾಗ ರಾಜ್ಯಗಳ ಒಂದು ಸರ್ಕಾರಗಳಿಗೆ ಅಷ್ಟೊಂದು ಪವರ್ ಇರಲ್ಲ. ಅಂದರೆ ಸಂಯುಕ್ತ ರಾಷ್ಟ್ರದ ರಚನೆಯಿಂದ ಹಠಾತ್ತನೆ ಏಕೀಕೃತ ರಚನೆಗೆ ಒಂದು ಒಳಗೊಳ್ತಕ್ಕಂಥ ಏಕೈಕ ಸಂವಿಧಾನ ಅಂದರೆ ನಮ್ಮ ದೇಶದ ಸಂವಿಧಾನ. ಅದು ಭಾರತೀಯ ಸಂವಿಧಾನದ ವಿಶಿಷ್ಟ ಲಕ್ಷಣವೂ ಕೂಡ. ಅಂದರೆ ಬೇಕಾದಾಗ ಏನಾಗುತ್ತೆ, ನಮ್ಮಲ್ಲಿ ಕೇಂದ್ರ ಸರ್ಕಾರ ತನ್ನ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ, ರಾಜ್ಯ ಸರ್ಕಾರಗಳು ತನ್ನದೇ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತವೆ. ಇದು ಒಂದು ಫೆಡರಲ್ ಸ್ಟ್ರಕ್ಚರ್ ಆಗಿರುತ್ತೆ. ಆದರೆ ದೇಶದ ಒಂದು ಸಾರ್ವಭೌಮತೆಗೆ, ಏಕತೆಗೆ ಅಥವಾ ಭದ್ರತೆಗೆ ಒಂದು ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಇಡೀ ಒಂದು ಫೆಡರಲ್ ಸ್ಟ್ರಕ್ಚರು ಯೂನಿಟರಿ ಸ್ಟ್ರಕ್ಚರ್ ಆಗಿ ಮಾರ್ಪಾಡಾಗುತ್ತೆ. ಕೇವಲ ಒಂದೇ ಒಂದು ಆರ್ಟಿಕಲ್ನ ಘೋಷಣೆಯಿಂದಾಗಿ. ಇಲ್ಲಿ ಯಾವುದೇ ಅಮೆಂಡ್ಮೆಂಟು ಆಗಲ್ಲ, ಯಾವುದೇ ಒಂದು ಸಂವಿಧಾನದ ತಿದ್ದುಪಡಿಯೂ ಆಗಲ್ಲ. ಕೇವಲ ಒಂದೇ ಒಂದು ಘೋಷಣೆಯಿಂದ ಸಂಯುಕ್ತ ರಾಷ್ಟ್ರ ರಚನೆಯಿಂದ ಹಠಾತ್ತನೆ ಏಕೀಕೃತ ರಚನೆಗೆ ಬದಲಾಯಿಸ್ತಕ್ಕಂಥ ವಿಶೇಷ ಲಕ್ಷಣವನ್ನು ಹೊಂದಿರತಕ್ಕಂಥ ಏಕೈಕ ಸಂವಿಧಾನ ಅಂದರೆ ಅದು ಭಾರತದ ಸಂವಿಧಾನ ಆಗುತ್ತೆ. ಓಕೆ, ಹಾಗಾದರೆ ಈ ಒಂದು ಭಾರತದ ಸಂವಿಧಾನದಲ್ಲಿ 352ರಿಂದ 360ನೇ ಆರ್ಟಿಕಲಲ್ಲಿ ಯಾವ ಒಂದು ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ನೋಡಿ, ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352ನೇ ಪ್ರಕಾರ, ಇನ್ನು ಸ್ಟೇಟ್ ಎಮರ್ಜೆನ್ಸಿ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು 356ನೇ ಆರ್ಟಿಕಲ್ ಪ್ರಕಾರ, ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು 360ನೇ ಕಲಂ ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ಓಕೆ, ಇವುಗಳನ್ನು ಭಾಳಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352 ಪ್ರಕಾರ. ಆದ್ದರಿಂದ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ನ ಮಾಡ್ತಾ ಹೋಗೋಣ.
ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿಗಳ ಬಗ್ಗೆ ಓದ್ತಾ ಹೋಗೋಣ. ಸೊ ಆದ್ದರಿಂದ ಇವತ್ತಿನ ಭಾಗದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಓದ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ನ್ಯಾಷನಲ್ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352 ಕಂಪ್ಲೀಟ್ ಡಿಸ್ಕಷನ್ ಇವತ್ತು ಮಾಡ್ತಾ ಹೋಗೋಣ. ಸೊ ನಾವೀಗ ಆಲ್ರೆಡಿ ನೋಡಿದ್ವಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಆರ್ಟಿಕಲ್ 352 ಪ್ರಕಾರ ಘೋಷಣೆ ಮಾಡ್ಬೋದು ಅಂತ. ಓಕೆ, ಇಲ್ಲಿ ರಾಷ್ಟ್ರಪತಿಗಳು ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೂ ಸಹಿತ ಯಾವ ಒಂದು ಆಧಾರಗಳ ಮೇಲೆ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 3 ಪ್ರಮುಖ ಕಾರಣಗಳು ಬರ್ತವೆ. ಒಂದು, ಯುದ್ಧ ನಡೆದಾಗ, ಮತ್ತು ಬಾಹ್ಯ ಆಕ್ರಮಣ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತೀವಿ, ಇನ್ನೊಂದು ಸಶಸ್ತ್ರ ದಂಗೆ. ಈ 3 ಕಾರಣಗಳಿಗೋಸ್ಕರ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು, ಬೇರೆ ಯಾವುದೋ ರೀಸನ್ ಮೇಲೆ ಆಗಲ್ಲ. ಓಕೆ, ಅಂದರೆ ಯುದ್ಧ ನಡೆದಾಗ ಅನ್ನೋದಾದರೆ, ಈಗ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಏನಾದರೂ ಯುದ್ಧ ನಡೆದರೆ, ಆದರೆ ಇಲ್ಲಿ ವಾರ್ ಡಿಕ್ಲೇರ್ ಆಗಿರಬೇಕು. ಅಂದರೆ ಈಗ ಪಾಕಿಸ್ತಾನ ಏನಾದರೂ ಇವತ್ತು ನಾವು ಭಾರತ ಜೊತೆ ಯುದ್ಧ ಮಾಡ್ತೀವಿ ಅಂತ ಫಾರ್ಮಲ್ ಆಗಿ ಡಿಕ್ಲರೇಷನ್ ಮಾಡಿ ಯುದ್ಧಕ್ಕೆ ಬಂದಾಗ, ಆಗ ಭಾರತವು ತನ್ನ ದೇಶದಲ್ಲಿ ಏನು ಮಾಡ್ಬೋದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ವಿತ್ ಅ ರೀಸನ್ ಆಫ್ ವಾರ್. ಓಕೆ, ಇನ್ನು ಸೆಕೆಂಡ್ ರೀಸನ್ ನೋಡಿದಾಗ ಬಾಹ್ಯ ಆಕ್ರಮಣ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಅಂದರೆ, ಈಗ ನೋಡಿ, ನಮ್ಮ ದೇಶದ ಲಡಾಖ್ ಭಾಗದಲ್ಲಿ ಚೀನಾ ಆಕ್ರಮಣವನ್ನು ಮಾಡ್ತಾ ಇದೆ, ನೀವೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ಸೊ ಇದು ಡಿಕ್ಲೇರ್ಡ್ ಫಾರ್ಮಲ್ ವಾರ್ ಅಲ್ಲ. ಇದೇನೆಂದರೆ ಆಕ್ರಮಣ ಇರುತ್ತೆ ಬಟ್ ಅಫಿಷಿಯಲ್ ಆಗಿರಲ್ಲ. ಸೊ ಅಲ್ಲೇನಾಗುತ್ತೆ, ಭಾರತದ ಗಡಿ ಪ್ರದೇಶವನ್ನು ದಾಟಿಕೊಂಡು ಚೀನಾ ಸೈನಿಕರು ಬಂದಿದ್ದರು ಗಾಲ್ವಾನ್ ಕಣಿವೆಯಲ್ಲಿ. ಸೊ ಇಂಥ ಸಮಯದಲ್ಲಿ ಬಾಹ್ಯ ಆಕ್ರಮಣ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಆಗಿರ್ತಕ್ಕಂಥ ಸಮಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಸೊ ಇದು 2ನೇ ರೀಸನ್ ಆಯಿತು. ಸೊ ಇನ್ನು 3ನೇ ರೀಸನ್ನು ಆರ್ಮ್ಡ್ ರೆಬೆಲಿಯನ್ ಅಥವಾ ಸಶಸ್ತ್ರ ದಂಗೆ. ಅಂದರೆ ಇದು ದೇಶದ ಒಳಗಡೆ ಏನಾದರೂ ದಂಗೆಗಳಿದ್ದಾಗ. ಸೊ ಈಗ ನಾವು ನೋಡಿರ್ಬೋದು, ಸಪೋಸ್ ಎಕ್ಸಾಂಪಲು ಖಲಿಸ್ತಾನ್ ಮೂಮೆಂಟ್ ಅಂತ ಕರೆಸ್ತೀವಿ, ಮತ್ತು ಜೊತೆಗೆ ಈ 1984 ಆ್ಯಂಟಿ ಸಿಖ್ ರಯೋಟ್ಸ್ ಅಂತ ಕರಿತೀವಿ. ಅಂದರೆ ಸಿಖ್ ವಿರುದ್ಧದ ಒಂದು ದಂಗೆಗಳೇನಾಗ್ತವೆ, ಅಂಥ ಸಮಯದಲ್ಲಿ ಬೇಕಾದರೆ ಸಶಸ್ತ್ರ ದಂಗೆಯ ರೀಸನನ್ನು ಕೊಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ಬೋದು. ಸೊ ಈಗ ಎಕ್ಸಾಮಲ್ಲಿ ಕೇಳೋದಾದರೆ ಈ 3 ಕೊಟ್ಬಿಟ್ಟು ಇನ್ನೊಂದು ಯಾವುದೋ ಕೊಟ್ಟಿರ್ಬೋದು. ಸೊ ಆಗ ನಮಗೆ ಗೊತ್ತಾಗಬೇಕು, ಈ 3ರ ಒಂದು ಬೇಸಿಸ್ ಮೇಲೆ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು ನಮ್ಮ ದೇಶದಲ್ಲಿ. ಓಕೆ, ಹಾಗಾದರೆ ರಾಷ್ಟ್ರಪತಿಗಳು ಮೇಲೆ ತಿಳಿಸಿದ ಘಟನೆಗಳು ಅಂದರೆ ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ, ಈ 3 ಘಟನೆಗಳು ನಡೆಯುವ ಮುಂಚೆಯೂ ಪರಿಸ್ಥಿತಿಯು ಅವಶ್ಯವೆನಿಸಿದರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಅಥವಾ ಪ್ರೋಕ್ಲೇಮೇಷನ್ ಮಾಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿನ ಪ್ರೋಕ್ಲೇಮ್ ಮಾಡ್ಬೋದು ಅನ್ನೋಂಗೆ. ಅಂದರೆ ಯುದ್ಧ ಆಗುತ್ತೆ ಅನ್ನೋ ಸನ್ನಿವೇಶ ಇದ್ದಾಗಲೂ ಮಾಡ್ಬೋದು, ಬಾಹ್ಯ ಆಕ್ರಮಣ ಆಗುತ್ತೆ ಅನ್ನೋವಾಗಲೂ ಮಾಡ್ಬೋದು, ಅಥವಾ ಸಶಸ್ತ್ರ ದಂಗೆಯ ಒಂದು ಸುಳಿವು ಗೊತ್ತಾದಾಗಲೂ ಸಹಿತ ಮಾಡ್ಬೋದು, ಅಥವಾ ಆ ಘಟನೆಗಳು ನಡೆದ ನಂತರ ಬೇಕಾದರೂ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು. ಜೊತೆಗೆ ಇನ್ನೊಂದಿದೆ, ಒಂದು ತುರ್ತು ಪರಿಸ್ಥಿತಿಯನ್ನು ಈಗಾಗಲೇ ಘೋಷಿಸಿದ್ದರೂ ಅಥವಾ ಅಂತಹ ಯಾವುದೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಈಗಾಗಲೇ ಜಾರಿಯಲ್ಲಿದ್ದರೂ ರಾಷ್ಟ್ರಪತಿಗಳು ಮತ್ತೊಮ್ಮೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಇದನ್ನು 38th ಅಮೆಂಡ್ಮೆಂಟ್ ಆ್ಯಕ್ಟ್ 1975 ತರ್ತಾರೆ. ಸೊ ಅದ್ರ ಪ್ರಕಾರನೇ ಘೋಷಣೆಯನ್ನು ಸಹಿತ ಮಾಡ್ತಾರೆ. ಅಂದರೆ ಈಗ ಆಲ್ರೆಡಿ ಒಂದು ತುರ್ತು ಪರಿಸ್ಥಿತಿ ರನ್ನಿಂಗಲ್ಲಿದೆ ಅಂದ್ಕೊಳ್ಳೋಣ, ಮತ್ತು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳದೇನೆ ಇನ್ನೊಂದು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು, ಅದಕ್ಕೂ ಸಹಿತ ಅಲೋ ಇದೆ. ಸೊ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಇದು ಸಾಧ್ಯನಾ ಅಂತ. ಹೌದು, ಇಟ್ ಈಸ್ ಪಾಸಿಬಲ್. ಓಕೆ, ಆ್ಯಕ್ಚುಲಿ 2ನೇ ಎಮರ್ಜೆನ್ಸಿ ನಡಿಬೇಕಾದ್ರೇ 3ನೇ ಎಮರ್ಜೆನ್ಸಿ ಬರುತ್ತೆ, ಅದನ್ನು ಮುಂದೆ ಸ್ಲೈಡ್ಸಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ಇನ್ನೊಂದು ಗಮನಿಸಬೇಕು, ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಮತ್ತು ಇಂಟರ್ನಲ್ ಎಮರ್ಜೆನ್ಸಿ ಅಂತೀವಿ. ಅಂದರೆ ನೋಡಿ, ಭಾರತಕ್ಕೆ ಬಾಹ್ಯವಾಗಿ ಅಂದರೆ ಬೇರೆ ದೇಶಗಳಿಂದ ಆಪತ್ತು ಬಂದಾಗ ನಾವೇನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವೋ ಅದನ್ನು ಬಾಹ್ಯ ತುರ್ತು ಪರಿಸ್ಥಿತಿ ಅಥವಾ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತೀವಿ. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯುದ್ಧ, ವಾರ್ ಅಥವಾ ಬಾಹ್ಯ ಆಕ್ರಮಣ ಎಕ್ಸ್ಟರ್ನಲ್ ಅಗ್ರೆಷನ್ ಬೇಸಿಸ್ ಮೇಲೆ ಘೋಷಣೆ ಮಾಡಿದರೆ ಅದನ್ನು ಎಕ್ಸ್ಟರ್ನಲ್ ಎಮರ್ಜೆನ್ಸಿ. ಅಂದರೆ ನಮ್ಮ ದೇಶಕ್ಕೆ ಬೇರೆ ದೇಶದವರು ವಾರ್ ಡಿಕ್ಲೇರ್ ಮಾಡಿದರೆ ಅಥವಾ ನಮ್ಮ ದೇಶದ ಮೇಲೆ ಬೇರೆ ದೇಶದವರು ಒಂದು ಆಕ್ರಮಣವನ್ನು ಮಾಡಿದಾಗ ಈ 2 ರೀಸನ್ಗೆ ಏನಾದರೂ ನಾವು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದರೆ ಅದನ್ನು ನಾವು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಥವಾ ಬಾಹ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಮತ್ತು ಸಶಸ್ತ್ರ ದಂಗೆ ಅಥವಾ ಆರ್ಮಡ್ ರೆಬೆಲಿಯನ್ ಆಧಾರದ ಮೇಲೆ ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡಿದರೆ ಇದು ದೇಶದ ಒಳಗಡೆ ಆಗಿರ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಅದನ್ನು ಇಂಟರ್ನಲ್ ಅಂದರೆ ಆಂತರಿಕ ತುರ್ತು ಪರಿಸ್ಥಿತಿ ಅಥವಾ ಇಂಟರ್ನಲ್ ಎಮರ್ಜೆನ್ಸಿ, ನಮ್ಮ ದೇಶದ ಒಳಗಡೆ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅಂತ.
ಓಕೆ. ಸೊ ಇಲ್ಲಿ ನಾವು ಗಮನಿಸಬೇಕು, ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಮತ್ತು ಇಂಟರ್ನಲ್ ಎಮರ್ಜೆನ್ಸಿ ಅಂದರೆ ಏನು ಅಂತ ತಿಳ್ಕೊಬೇಕು. ಓಕೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಇಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಹಿಂದೆ ಇಡೀ ಭಾರತ ದೇಶಕ್ಕೆ ಅನ್ವಯವಾಗಬೇಕಿತ್ತು ಹಿಂದೆ. ಆದರೆ 1976 42ನೇ ತಿದ್ದುಪಡಿ ನಂತರ ಏನಾಯಿತು, ಅದು ದೇಶದ ಕೆಲವು ಸೀಮಿತ ಪ್ರದೇಶಕ್ಕೆ ಬೇಕಾದರೂ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು. ಅದರಿಂದ ಏನಾಗಿತ್ತು, ಒಂದ್ಸಲ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಟ್ರೆ ಅದು ಇಡೀ ದೇಶಕ್ಕೆ ಅನ್ವಯವಾಗ್ತಾ ಇತ್ತು. ಎಲ್ಲೋ ಅರುಣಾಚಲ್ ಪ್ರದೇಶದಲ್ಲೋ ಎಲ್ಲೋ ಲಡಾಖಲ್ಲೋ ಯುದ್ಧ ಆಗ್ತಾ ಇದ್ದರೆ ಅಥವಾ ಎಲ್ಲೋ ಒಂದು ಆಕ್ರಮಣ ಆಗಿದ್ದರೆ ಇಡೀ ದೇಶದಲ್ಲಿ ನಾವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಆಮೇಲೆ ನಂತರದ 47ನೇ ತಿದ್ದುಪಡಿಯಲ್ಲಿ ಈ ಒಂದು ಚೇಂಜಸ್ನ ತರ್ತಾರೆ. ಅದನ್ನು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಓಕೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಗಮನಿಸ್ಬೇಕು, ಇಲ್ಲಿ 3 ರೀಸನ್ಸ್ ಹೇಳಿದ್ದೀನಿ ನಾನು. ಯಾವುದು, ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ, ಆರ್ಮಡ್ ರೆಬೆಲಿಯನ್. ಹಿಂದೆ ಈ 3ನೇ ಆಪ್ಷನ್ ಇತ್ತಲ್ವ, ಸಶಸ್ತ್ರ ದಂಗೆ ಅಥವಾ ಆರ್ಮಡ್ ರೆಬೆಲಿಯನ್ನು, ಇದಿರಲಿಲ್ಲ. ಇದ್ರ ಬದಲಾಗಿ ಬೇರೆ ಯಾವುದೋ ಇತ್ತು. ಯಾವುದು ಅಂದರೆ ಇಲ್ಲಿ ನೋಡಿ, ಸೊ 1978ರ 44ನೇ ತಿದ್ದುಪಡಿಯ ಮುಂಚೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಗೆ ಇರುವ 3ನೇ ಕಾರಣ ಏನಾಗಿತ್ತಂದರೆ ಸಶಸ್ತ್ರ ದಂಗೆ ಆಗಿರಲಿಲ್ಲ. ಹಾಗಾದರೆ ಯಾವುದಾಗಿತ್ತು? ಸೊ ಅದಕ್ಕಿಂತ ಮುಂಚೆ ಆಂತರಿಕ ಗಲಭೆ ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಒಂದು 3ನೇ ಕಾರಣವನ್ನು ನಮ್ಮ ಸಂವಿಧಾನದಲ್ಲಿಟ್ಟಿದ್ರು. ಓಕೆ. ಆ 3ನೇ ಕಾರಣದ ಅರ್ಥ ಏನಾಗಿತ್ತು, ಆಂತರಿಕ ಗಲಭೆ ಅಥವಾ ಆಂತರಿಕ ಕ್ಷೋಭೆ ಅಂದರೆ ಏನಾಗ್ತಾ ಇತ್ತು, ಅದಕ್ಕೆ ಒಂದು ಸರಿಯಾದ ಅರ್ಥ ಇರಲಿಲ್ಲ. ಅಂದರೆ ಯಾವುದೋ ಒಂದು ರೀಸನ್ನ ಕೊಟ್ಬಿಟ್ಟು ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಡೋದಾಗಿತ್ತು. ಯಾಕಂದರೆ ಆಂತರಿಕ ಗಲಭೆ ಇದೇನೋ ಆಯಿತು, ಅಲ್ಲಿ ಗಲಾಟೆ ಆಯಿತು, ಇಲ್ಲಿ ಗಲಾಟೆ ಆಯಿತು, ಅಲ್ಲಿದ್ದು ಏನೋ ಪ್ರಾಬ್ಲಮ್ ಆಯಿತು ಅನ್ನೋ ಒಂದು ರೀಸನ್ನ ಕೊಟ್ಬಿಟ್ಟು ನಾವು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು, ಘೋಷಣೆ ಮಾಡಿದ್ರೂ ಸಹಿತ. ಸೊ ಆದ್ದರಿಂದ ಏನಾಗಿತ್ತು, ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಒಂದು ಪದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅರ್ಥ ಇರಲಿಲ್ಲ ಮತ್ತು ಅದರ ಮೀನಿಂಗು ವೈಡ್ ಆಗಿತ್ತು, ವ್ಯಾಪಕವಾಗಿತ್ತು ಅಂತ. ಸೊ ಅಂತಹ ಒಂದು ರೀಸನ್ನ ಕೊಟ್ಟು 1975ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ 3ನೇ ನ್ಯಾಷನಲ್ ಎಮರ್ಜೆನ್ಸಿನ ಇಂದಿರಾ ಗಾಂಧಿ ಸರ್ಕಾರ ಇದೇ ಒಂದು ರೀಸನ್, ಇದೇ ಒಂದು ವರ್ಡ್, ಇದೇ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಧಾರದ ಮೇಲೆ ಘೋಷಣೆ ಮಾಡಿಬಿಡ್ತಾರೆ. ಸೊ ಆದ್ದರಿಂದ 1978ರ 44ನೇ ತಿದ್ದುಪಡಿಯಲ್ಲಿ ಇನ್ನು ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ನ ಇಟ್ಕೊಂಡ್ರೆ ಇದೇ ಥರ ಏನು ಹಲವಾರು ತುರ್ತು ಪರಿಸ್ಥಿತಿಗಳು ಬರ್ಬೋದು. ಆದ್ದರಿಂದ ಏನು ಮಾಡ್ಬೇಕು, ನಾವು ಇದನ್ನು ತೆಗೆದುಬಿಟ್ಟು ಒಂದು ಸರಿಯಾದ ಮೀನಿಂಗ್ ಇರ್ತಕ್ಕಂಥ ಪದನ ಸೇರಿಸಬೇಕು ಅನ್ನೋ ಉದ್ದೇಶಕ್ಕೆ ಸಶಸ್ತ್ರ ದಂಗೆ ಅಥವಾ ಆರ್ಮಡ್ ರೆಬೇಲಿಯನ್ ಅಂತಕ್ಕಂಥ ಒಂದು ಪದವನ್ನು ಸೇರಿಸ್ತಾರೆ. ಅದು 3ನೇ ಕಾರಣ ಆಗುತ್ತೆ. ಹಾಗೇನಾಗುತ್ತೆ, ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥ ಇರುತ್ತೆ ಮತ್ತು ಒಂದು ಸೀಮಿತವಾದಂತಹ ಒಂದು ಮೀನಿಂಗ್ ಇದೆ ಅಂತಕ್ಕಂಥದ್ದು. ಓಕೆ. ಸೊ ನಂತರ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಾದ್ರೆ ಏನೇನಾಗುತ್ತೆ, ಒಂದು ನೋಡಿ, ಕೇಂದ್ರ ಸಚಿವ ಸಂಪುಟದವರು ಅಂದರೆ ಕ್ಯಾಬಿನೆಟ್, ಅಂದರೆ ಇದಕ್ಕೆ ಪ್ರಧಾನಮಂತ್ರಿಗಳು ಮುಖ್ಯಸ್ಥರಾಗಿರ್ತಾರೆ. ಈ ಒಂದು ಕ್ಯಾಬಿನೆಟ್ ಏನು ಮಾಡಬೇಕಾಗುತ್ತೆ, ಲಿಖಿತ ಶಿಫಾರಸ್ ಅಂದರೆ ಬರವಣಿಗೆಯಲ್ಲಿ ಕೊಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ನೀವು ನ್ಯಾಷನಲ್ ಎಮರ್ಜೆನ್ಸಿ ತೆಗೆದುಕೊಂಡು ಬನ್ನಿ ಅಂತ ರಾಷ್ಟ್ರಪತಿಗಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಲಿಖಿತವಾಗಿರ್ತಕ್ಕಂಥ ಶಿಫಾರಸನ್ನು ಮಾಡಬೇಕಾಗುತ್ತೆ. ಓಕೆ. ಆದರೆ ಇದ್ರ ಹಿಂದೆ ಏನಾಗಿತ್ತು, ಲಿಖಿತವಾದ ಶಿಫಾರಸನ್ನು ಮಾಡಿರಲಿಲ್ಲ. ಇಂದಿರಾ ಗಾಂಧಿಯವರು 1975ರಲ್ಲಿ ಏನು ತುರ್ತು ಪರಿಸ್ಥಿತಿಯನ್ನು ತರ್ತಾರೆ, ಅವರು ನೋಡಿ 1975ರಲ್ಲಿನ ಘಟನೆಯಲ್ಲಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಪ್ರಧಾನಿ ಇಂದಿರಾ ಗಾಂಧಿಯವರ ಪತ್ರದ ಆಧಾರದ ಮೇಲೆ ಅಥವಾ ಒಂದು ಮೌಖಿಕ ಹೇಳಿಕೆಯ ಆಧಾರದ ಮೇಲೆ ಅವರು ಒಂದು ಲೆಟರ್ನ ಪಾಸ್ ಮಾಡ್ತಾರೆ ಎಲ್ಲಿಗೆ, ರಾಷ್ಟ್ರಪತಿಗಳಿಗೆ. ಆ ಒಂದು ಲೆಟ್ರು ಯಾವುದೇ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡೆದಿರಲ್ಲ ಇಂದಿರಾ ಗಾಂಧಿಯವರು. ಓಕೆ. ಸೊ ಆಗೇನಾಗುತ್ತೆ, 1975ರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಧಾರದ ಮೇಲೆ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗುತ್ತೆ. ಸೊ ಈ ಥರದ್ದು ಆಗಬಾರ್ದು ಅಂದ್ಬಿಟ್ಟು ಮತ್ತೆ 44ನೇ ತಿದ್ದುಪಡಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ ಏನಿತ್ತು, ಅವ್ರು ಏನು ಮಾಡ್ತಾರೆ, ಇಲ್ಲ ಏನು ಪ್ರೆಸಿಡೆಂಟ್ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡಬೇಕಾದ್ರೆ ಕೇಂದ್ರ ಸಚಿವ ಸಂಪುಟದ ಲಿಖಿತವಾಗಿರ್ತಕ್ಕಂಥ ಶಿಫಾರಸು ಇರಬೇಕಾಗುತ್ತೆ ಅಂತ ಒಂದು ಕಂಡೀಷನ್ನ ತರ್ತಾರೆ, ತಿದ್ದುಪಡಿಯನ್ನು ತರ್ತಾರೆ. ಓಕೆ. ಮತ್ತು ಇನ್ನೊಂದೇನೆಂದರೆ 38ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ನ್ಯಾಯಾಂಗ ಮರುಪರಿಶೀಲನೆಯಲ್ಲಿ ಇರಲ್ಲ ಅಂತ ತರ್ತಾರೆ. ಅಂದರೆ ಈಗ ಪ್ರೆಸಿಡೆಂಟ್ ಅವರು ಏನಾದರೂ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದರೆ ಅದಕ್ಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಬೇಡ ಅಥವಾ ಯಾಕೆ ಅಂತಕ್ಕಂಥ ಒಂದು ಕ್ವಶನ್ನ ನಾವು ಕೋರ್ಟ್ಗೆ ಹೋಗಿ ಕೇಳಂಗಿರಲಿಲ್ಲ ಮುಂಚೆ 38ನೇ ತಿದ್ದುಪಡಿ ಪ್ರಕಾರ. ಬಟ್ ಮತ್ತೆ 44ನೇ ತಿದ್ದುಪಡಿಯಲ್ಲಿ ಅದನ್ನು ತೆಗೆದುಹಾಕ್ತಾರೆ. ಸೊ ಈಗ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆದರೆ ನಾವು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗಳಿಗೆ ಹೋಗ್ಬೋದು. ಸೊ ಅದನ್ನು ಮಿನರ್ವಾ ಮಿಲ್ಸ್ ಕೇಸ್ನಲ್ಲೂ ಸಹಿತ ಇದನ್ನೇ ಹೇಳ್ತಾರೆ 1980ರಲ್ಲಿ. ಓಕೆ. ಇಷ್ಟನ್ನು ತಿಳ್ಕೊಂಡ ನಂತರ ಈಗ
ಒಂದು ಸಲ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದರೆ ಅದನ್ನು ಅನುಮೋದನೆ ಪಡೆಯೋದು ಹೇಗೆ, ಅಥವಾ ಅದರ ಅವಧಿ ಎಷ್ಟು ಒಂದು ತಿಂಗಳು ಅಥವಾ ಎಷ್ಟು ವರ್ಷಗಳವರೆಗೂ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಒಂದು ಸಲ ತುರ್ತು ಪರಿಸ್ಥಿತಿ ಘೋಷಣೆ ಆದ ನಂತರ ಸಂಸತ್ತಿನ ಎರಡೂ ಸದನಗಳ ಒಪ್ಪಿಗೆಯನ್ನು 1 ತಿಂಗಳ ಅವಧಿ ಒಳಗಾಗಿ ಪಡೆಯಬೇಕು. ಅಂದರೆ 30 ದಿನದೊಳಗೆ ಎರಡೂ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆಗೆ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಓಕೆ, ಒಂದು ವೇಳೆ ತುರ್ತು ಪರಿಸ್ಥಿತಿ ಘೋಷಿಸಿ 30 ದಿನಗಳ ಒಳಗೆ ಲೋಕಸಭೆಯ ಅಸ್ತಿತ್ವ ಇಲ್ಲದಿದ್ದರೆ ಮತ್ತು ಹೊಸ ಲೋಕಸಭೆಯು ಆಯ್ಕೆಯಾಗಿ ಅದರ ಮೊದಲ ಅಧಿವೇಶನದ ಮೊದಲ ದಿನದಿಂದ 30 ದಿನಗಳವರೆಗೆ ತುರ್ತು ಪರಿಸ್ಥಿತಿ ಮುಂದುವರಿಯಬಹುದು. ಅಂದರೆ ಇದರ ಅರ್ಥ ಏನಂದರೆ, ಈಗ ಸಪೋಸ್ ಜನವರಿ 1ನೇ ತಾರೀಕು ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಜನವರಿ 1ರಿಂದ ಜನವರಿ 30ರೊಳಗೆ ಏನು ಮಾಡಬೇಕು, ಅದರ ಒಂದು ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಆದರೆ ಜನವರಿ 15ನೇ ತಾರೀಕು ಸಪೋಸ್ ಲೋಕಸಭೆ ಏನು ಅಸ್ತಿತ್ವದಲ್ಲಿಲ್ಲ, ಅಂದರೆ ಡಿಸಾಲ್ವ್ ಆಗೋಯ್ತು. ಆವಾಗ ಏನು ಮಾಡಬೇಕು, ಆವಾಗ ರಾಜ್ಯಸಭೆಯು ಅನುಮೋದನೆಯನ್ನು ಪಡಿಬೇಕು. ಒಂದು, ಯಾಕಂದರೆ ರಾಜ್ಯಸಭೆ ಡಿಸಾಲ್ವ್ ಆಗಲ್ಲ. ಓಕೆ, ಅದು ಕಂಟಿನ್ಯೂಯಸ್ ಪ್ರೋಸೆಸ್ ಇರುತ್ತೆ. ಅವರು ಇದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಮತ್ತು ಈ ಡಿಸಾಲ್ವ್ ಆಗಿರ್ತಕ್ಕಂಥ ಲೋಕಸಭೆ ಮತ್ತೆ ಎಲೆಕ್ಷನ್ ನಡೆದು ಫಾರ್ಮ್ ಆಗಿ ಅದರ ಮೊದಲನೇ ಒಂದು ಅಧಿವೇಶನದ ಮೊದಲನೇ ದಿನ ಇಟ್ಕೊಂಡ್ರೆ ಆ ಮೊದಲನೇ ದಿನದಿಂದ 30 ದಿನದೊಳಗೆ ಅವರು ಈ ಒಂದು ಹೊಸ ಅಧಿವೇಶನದಲ್ಲಿ ಏನು ಮಾಡಬೇಕಾಗುತ್ತೆ, ಈ ನ್ಯಾಷನಲ್ ಎಮರ್ಜೆನ್ಸಿಗೆ ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಓಕೆ, ಹೀಗೆ ಅನುಮೋದನೆಯನ್ನು ಪಡೆದಾಗ ಅದು 6 ತಿಂಗಳವರೆಗೂ ಮುಂದಕ್ಕೆ ಹೋಗ್ಬೋದು. ಅಂದರೆ ಒಪ್ಪಿಗೆ ಪಡೆದ ತುರ್ತು ಪರಿಸ್ಥಿತಿಯು 6 ತಿಂಗಳ ಅವಧಿ ಆಗಿರುತ್ತದೆ. ಅಂದರೆ ಜನವರಿ 1ರಿಂದ ಜೂನ್ 30ರವರೆಗೂ ಅದರದ್ದು ಒಂದು ವ್ಯಾಲಿಡಿಟಿ ಇರುತ್ತೆ. ಮತ್ತು ಅದನ್ನೇನಾದರೂ ಮುಂದಕ್ಕೆ ಅದೇ ತುರ್ತು ಪರಿಸ್ಥಿತಿಯನ್ನು ಮುಂದಕ್ಕೆ ಹಾಕೋಬೇಕಂದ್ರೆ ಮತ್ತೆ ಅನುಮೋದನೆಯನ್ನು ಪಡೆದು ಮತ್ತೆ 6 ತಿಂಗಳು ಮುಂದಕ್ಕೆ ಹೋಗ್ಬೋದು. ಹಾಗಾದರೆ ಇದೇ ಥರ 6 ತಿಂಗಳು ಎಷ್ಟುವರೆಗೂ ಹೋಗ್ಬೋದು, ಅಥವಾ ಎಷ್ಟು ವರ್ಷದವರೆಗೂ ನಾವು ತುರ್ತು ಪರಿಸ್ಥಿತಿಯನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅಂದರೆ ಅನಿರ್ದಿಷ್ಟಾವಧಿವರೆಗೆ ಇಂಡೆಫಿನೆಟ್ ಆಗಿ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಪ್ರತಿ 6 ತಿಂಗಳಿಗೊಮ್ಮೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಂದು ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಅನುಮೋದನೆಯನ್ನು ಪಡೆದುಬಿಟ್ರೆ ಎಷ್ಟು ಸಮಯದವರೆಗೂ ಸಹಿತ ನಾವು ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಓಕೆ, ಸೊ ಹಾಗಾದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಅನುಮೋದನೆ ಪಡಿಬೇಕು ಅಂತ ಹೇಳಿದ್ವಿ. ಆ ಅನುಮೋದನೆ ಹೇಗೆ, ಯಾವ ಒಂದು ಮೆಜಾರಿಟಿಯೊಂದಿಗೆ ಅನುಮೋದನೆಯನ್ನು ಪಡಿಬೇಕು? ಸೊ ಅದಕ್ಕೆ ಸಂಸತ್ತಿನ ಉಭಯ ಸದನಗಳು ಏನು ಮಾಡಬೇಕು, ವಿಶೇಷ ಬಹುಮತ ಅಥವಾ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ತುರ್ತು ಪರಿಸ್ಥಿತಿಯ ಘೋಷಣೆಗೆ ಒಪ್ಪಿಗೆ ನೀಡಬೇಕಾಗುತ್ತೆ. ಇಲ್ಲಿ ನೋಡಿ, ಹಲವಾರು ಮೆಜಾರಿಟಿಗಳನ್ನ ನೀವು ಓದಿರ್ತೀರ. ಸ್ಪೆಷಲ್ ಮೆಜಾರಿಟಿ ಅದರಲ್ಲಿ ಒಂದು, ಅಂದರೆ ವಿಶೇಷ ಬಹುಮತ. ಅದ್ರ ಜೊತೆಗೆ ಸಿಂಪಲ್ ಮೆಜಾರಿಟಿ ಸರಳ ಬಹುಮತ ಇದೆ, ಎಫೆಕ್ಟಿವ್ ಮೆಜಾರಿಟಿ ಇದೆ, ಮತ್ತು ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಇದೆ. ಜೊತೆಗೆ ಈ ವಿಶೇಷ ಬಹುಮತ. ಈ ವಿಶೇಷ ಬಹುಮತದಲ್ಲೂ ಮತ್ತೆ ಬೇರೆ ಬೇರೆ ಬರ್ತವೆ. ಅದರಲ್ಲಿ ನಾವು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಟ್ ಇದರಲ್ಲಿ ಈ ವಿಶೇಷ ಬಹುಮತದಲ್ಲಿ ಏನಿದೆ ಅಂದರೆ 2 ಕಂಡೀಷನ್ ಇದ್ದಾವೆ. ಒಂದು, ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಸಪೋಸ್ ಲೋಕಸಭೆಯನ್ನು ತೆಗೆದುಕೊಂಡಾಗ ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ, 545 ಮೆಂಬರ್ಶಿಪ್ ಇದೆ ಲೋಕಸಭೆಯಲ್ಲಿ. ಅದರದ್ದು ಮೆಜಾರಿಟಿ. ಇಲ್ಲಿ ಮೆಜಾರಿಟಿ ಅಂದರೆ 50%ಗಿಂತಲೂ ಜಾಸ್ತಿ. ಸೊ 545 ಫಸ್ಟ್ ಕಂಡೀಷನ್ ಇಲ್ಲಿ ಹೇಳಿದ್ದೀನಿ ನೋಡಿ. 545 ಡಿವೈಡೆಡ್ ಬೈ 2 ಮಾಡಿದರೆ 273 ಅಂತಕ್ಕಂಥದ್ದು ಈ ಒಂದು ಫಸ್ಟ್ ಕಂಡೀಷನ್ ಆಗುತ್ತೆ. ಅಂದರೆ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್, ಅಂದರೆ ಆ ಒಂದು ಮನೆಯ ಒಟ್ಟು ಸದಸ್ಯರಲ್ಲಿ ಮೆಜಾರಿಟಿ ಅಂದರೆ 50%ಗಿಂತಲೂ ಒಂದು ಜಾಸ್ತಿ. ಅಂದರೆ 545 ಲೋಕಸಭೆಯ ಒಂದು ಟೋಟಲ್ ಸ್ಟ್ರೆಂತ್ ಆದರೆ 273 ಮೆಜಾರಿಟಿ ಆಗುತ್ತೆ. ಅದೇ ಥರ ರಾಜ್ಯಸಭೆ 250 ಒಂದು ಸಂಖ್ಯೆ ಆದರೆ ಅದರದ್ದು ಅರ್ಧ ಪ್ಲಸ್ 1 ಟೋಟಲ್ ಮೆಜಾರಿಟಿ ಆಗುತ್ತೆ. ಜೊತೆಗೆ ಅಷ್ಟು 273 ಇದ್ಬಿಟ್ರೆ ನಾವು ವಿಶೇಷ ಬಹುಮತ ಅನ್ನಲ್ಲ. ದೆರ್ ಇಸ್ ಒನ್ ಮೋರ್ ಕಂಡೀಷನ್. ಎರಡನೇ ಕಂಡೀಷನ್ ಏನಿದೆ, ಮೆಜಾರಿಟಿ ನಾಟ್ ಲೆಸ್ ದ್ಯಾನ್ 2/3 ಏನಿದೆಯೋ 2/3 ಆಫ್ ದ ಟೋಟಲ್ ಮೆಂಬರ್ಸ್ ದಟ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಂದರೆ ಆ ಒಂದು ಮನೆಯಲ್ಲಿ ಈಗ ಲೋಕಸಭೆಯಲ್ಲಿ ಆವತ್ತಿನ ದಿನ ಈ ವಿಶೇಷ ಬಹುಮತದೊಂದಿಗೆ ಏನು ತುರ್ತು ಪರಿಸ್ಥಿತಿಗೆ ಅನುಮೋದನೆ ನೀಡಬೇಕು ಅವತ್ತು ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ, ಮೆಂಬರ್ಸ್ ಆಫ್ ದಟ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಎಷ್ಟು ಜನ ಪ್ರೆಸೆಂಟಾಗಿ ವೋಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ 2/3 ಮೆಂಬರು ಇದಕ್ಕೆ ಒಂದು ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಅವಾಗ ನಿಮಗೆ ಕ್ಲಿಯರ್ ಆಗ್ಬೋದು. ಸಪೋಸ್ 545 ನಮ್ಮ ಲೋಕಸಭೆಯ ಒಂದು ಸದಸ್ಯರ ಬಲ. ಅಂದರೆ ಈ ಲೋಕಸಭೆಯನ್ನು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ರಾಜ್ಯಸಭೆ ಇದಕ್ಕೆ ಇದೇ ಥರ ಸಿಮಿಲರ್ ಆಗಿರುತ್ತೆ.
ಲೋಕಸಭೆಯಲ್ಲಿ 545 ಜನ ಟೋಟಲ್ ಮೆಂಬರ್ಸ್ ಇದ್ದಾರೆ ಅಂದರೆ ಅವತ್ತಿನ ದಿನ ಸಪೋಸ್ 95 ಮೆಂಬರ್ಸು ಆಬ್ಸೆಂಟ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಸೊ 545 ಟೋಟಲ್ ಮೆಂಬರ್ಸು, ಅದರಲ್ಲಿ 95 ಮೆಂಬರ್ಸ್ ಅವತ್ತು ಆಬ್ಸೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾದರೆ ಒಟ್ಟು ಆ ಒಂದು ಹೌಸಲ್ಲಿ ಪ್ರೆಸೆಂಟ್ ಇದ್ದು ವೋಟಿಂಗ್ ಮಾಡ್ತಾ ಇರೋರು ಎಷ್ಟು ಜನ? 450 ಜನ ಇದ್ದಾರೆ. ಆ 450 ಜನದಲ್ಲಿ ಸಪೋಸ್ ಎಕ್ಸಾಂಪಲ್ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ, 300 ಜನ ಈ ಒಂದು ತುರ್ತು ಪರಿಸ್ಥಿತಿಯ ಪರವಾಗಿದ್ದಾರೆ. ಓಕೆ, ಎಷ್ಟು ಜನ? 300 ಜನ ಪರವಾಗಿದ್ದಾರೆ, ಇನ್ ಫೇವರ್ ಆಫ್ ದ ಎಮರ್ಜೆನ್ಸಿ ಇದ್ದಾರೆ. ಈಗ ಆ 300 ಜನ 450 ಟೋಟಲ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು, 300 ಜನ ಅದ್ರ ಪರವಾಗಿದ್ದಾರೆ. ಈಗ ಈ ಎರಡು ಕಂಡೀಷನ್ಗಳನ್ನ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಕಂಡೀಷನು ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಅಂದರೆ ಕಂಡೀಷನ್ 1ನಲ್ಲಿ ಟೋಟಲ್ ಮೆಂಬರ್ಶಿಪ್ ಎಷ್ಟು? 545, ಆ ಹೌಸ್ದು ಟೋಟಲ್ ಮೆಂಬರ್ಶಿಪ್ಪು. ಆ 545ರಲ್ಲಿ ಡಿವೈಡೆಡ್ ಬೈ 2 ಅಂದರೆ ಮೆಜಾರಿಟಿ ನೋಡಿದಾಗ 273 ಆಗುತ್ತೆ. ಕಂಡೀಷನ್ 1 ಸ್ಯಾಟಿಸ್ಫೈ ಆಗುತ್ತಾ ನೋಡೋಣ. ನೋಡಿ, 300 ಜನ ಫೇವರ್ ಆಗಿದ್ದಾರೆ. ಸೊ ಮಿನಿಮಮ್ 273 ಇರಬೇಕಾಗಿತ್ತು, ಸ್ಯಾಟಿಸ್ಫೈ ಆಯಿತು. ಓಕೆ, ಸೆಕೆಂಡ್ ಕಂಡೀಷನ್ ನೋಡೋಣ. ನೋಡಿ, ಮೆಜಾರಿಟಿ ನಾಟ್ ಲೆಸ್ ದಾನ್ ಅಂದರೆ ಅದಕ್ಕಿಂತ ಕಡಿಮೆ ಇರಬಾರ್ದು. ಯಾವುದಕ್ಕಿಂತಲೂ 2/3 ಆಫ್ ದ ಟೋಟಲ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಟೋಟಲ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಎಷ್ಟು ಜನ? 450 ಜನ. ಯಾಕಂದರೆ 95 ಮೆಂಬರ್ಸ್ ಆಬ್ಸೆಂಟ್ ಆಗಿದ್ದರು. ಈ 450ರ 2/3 ಪಟ್ಟು ಅಂದರೆ ಎಷ್ಟಾಗುತ್ತೆ? 450 ಇಂಟು 2/3 ಅಂದರೆ 450 ಇಂಟು 2 900 ಆಯಿತು. 900/3 300 ಆಯಿತು. ಸೊ 300 ಜನ ಇನ್ ಫೇವರ್ ಇದ್ದಾರೆ. ಸೊ ಈ 300 ನೋಡಿ ಕರೆಕ್ಟಾಗಿದೆ. ನಾಟ್ ಲೆಸ್ ದ್ಯಾನ್ 2/3 ಅಂದರೆ 2/3 ಅಂದರೆ 300. ಆ 300ಕ್ಕಿಂತಲೂ ಕಡಿಮೆ ಇಲ್ಲ ಅಲ್ಲಿ ಫೇವರ್ ಆಗಿರೋರು. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಂತಹ ವಿಶೇಷ ಬಹುಮತ ಇರಬೇಕಾಗುತ್ತೆ, ಆವಾಗ ಮಾತ್ರ ತುರ್ತು ಪರಿಸ್ಥಿತಿಯನ್ನು ಅನುಮೋದನೆ ನೀಡಿದಂಗೆ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ಸಪೋಸ್ 545 ಜನ ಮೆಂಬರ್ಸ್ ಇದ್ದಾರೆ, ನಮ್ಗೆ ಗೊತ್ತಿದೆ. ನಾಳೆ ಮೋದಿ ಅವರು ಏನಾದರೂ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಜಸ್ಟ್ ಅನ್ ಅಸಂಪ್ಷನ್ ಫಾರ್ ಎ ಲರ್ನಿಂಗ್ ಪರ್ಪಸ್. ಓಕೆ, ಈಗ ಮೋದಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ ಅವರ ಆಪೋಸಿಟ್ ಪಾರ್ಟಿಗಳು ಏನು ಮಾಡ್ತಾರೆ? ಆದಷ್ಟು ಆ ಒಂದು ತುರ್ತು ಪರಿಸ್ಥಿತಿಯನ್ನು ಒಂದು ಸಪೋಸ್ ಅವ್ರು ಏನು ಮಾಡಿದ್ದಾರೆ ಅದನ್ನು ಸೋಲಿಸೋದಕ್ಕೆ, ಅದನ್ನು ಅನುಮೋದನೆ ನೀಡದೇ ಇರೋದಕ್ಕೆ ಬಯಸಿದ್ದಾರೆ ಅಂದ್ಕೊಳ್ಳೋಣ. ಹಾಗಾದರೆ ಏನು ಮಾಡ್ತಾರೆ? ಯಾರೂ ಅಬ್ಸೆಂಟ್ ಆಗಲ್ಲ, ಎಲ್ಲರೂ ಪ್ರೆಸೆಂಟ್ ಆಗ್ತಾರೆ. ಎಲ್ಲ MPs ಪ್ರೆಸೆಂಟ್ ಆಗಿದ್ದಾರೆ ಅಂದ್ಕೊಳ್ಳೋಣ. 545ಕ್ಕೆ 545 ಪ್ರೆಸೆಂಟ್ ಇದ್ದಾರೆ. ಹಾಗಾದರೆ 545ರಲ್ಲಿ ಎಷ್ಟೆಷ್ಟು ಇರಬೇಕಾಗುತ್ತೆ? ಕಂಡೀಷನ್ 1 ಮತ್ತು ಕಂಡೀಷನ್ 2 ಅಂದರೆ ನೋಡಿ, ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ಹೌಸು ಫಸ್ಟ್ ಕಂಡೀಷನ್ ಸೇಮ್ 545 ಟೋಟಲ್ ಮೆಂಬರ್ಶಿಪ್ಪು ಮೆಜಾರಿಟಿ ತೊಗೊಂಡ್ರೆ 273 ಆಗಲೇಬೇಕು. ನೋಡೋಣ. ನೆಕ್ಸ್ಟ್ ಕಂಡೀಷನ್ 2 ಅಂದರೆ ಎಷ್ಟು ಜನ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇದ್ದಾರೋ ಅದರದ್ದು 2/3. ಸೊ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 545 ಇದ್ದಾರೆ, ಅದರದ್ದು 2/3 ಮಾಡಿದರೆ 545 ಇಂಟು 2 1090 ಡಿವೈಡೆಡ್ ಬೈ 3 ಮಾಡಿದರೆ 364 ಬರುತ್ತೆ. ಈಗ 364 ಜನ ಮಿನಿಮಮ್ಮು ವೋಟ್ ಮಾಡೋಕ್ಕೆ ಇನ್ ಫೇವರ್ ಇರಬೇಕು. ಯಾವುದಕ್ಕೆ? ತುರ್ತು ಪರಿಸ್ಥಿತಿಗೆ ಫೇವರೇಬಲ್ ಆಗಿ ಅಥವಾ ಅದಕ್ಕೆ ಒಪ್ಪಿಗೆ ನೀಡ್ತಕ್ಕಂಥವ್ರು ಇರಬೇಕು. ಒಂದು ವೇಳೆ ನಾಳೆ ತುರ್ತು ಪರಿಸ್ಥಿತಿ ಘೋಷಣೆ ಆದರೆ ಅದರಲ್ಲಿ BJPಯವರು ಎಷ್ಟಿದ್ದಾರೆ? BJP MPs 303 ಜನ ಇದ್ದಾರೆ. ಸೊ 303 ಜನ ಓಕೆ ಅಂದರೂ ಸಹಿತನೂ ಕಂಡೀಷನ್ 1 ಪಾಸ್ ಆಯಿತು, ಬಟ್ ಕಂಡೀಷನ್ 2 ಫೇಲ್ ಆಗುತ್ತೆ. ಯಾಕಂದರೆ 364 ಬೇಕು. ಸೊ ಆವಾಗ ತುರ್ತು ಪರಿಸ್ಥಿತಿ ನಿಲ್ಲೋದಿಲ್ಲ, ಫೇಲ್ ಆಗುತ್ತೆ. ಅಥವಾ BJP 303 ಇದ್ದರೂ ಅವ್ರ ಜೊತೆ NDA ಇದೆಯಲ್ವ, NDAದ ಬೇರೆ ಬೇರೆ ಪಕ್ಷಗಳಿದ್ದಾವೆ. ಶಿರೋಮಣಿ ಅಕಾಲಿ ದಳ ಇದೆ, ADMK ಇದೆ, ಏನೋ JDU ಇದೆ, LJP ಇದೆ. ಇವೆಲ್ಲರನ್ನು ಸೇರಿಸ್ಕೊಂಡಾಗ 336 ಆಗುತ್ತೆ. ನೋಡಿ, ಇಷ್ಟೆಲ್ಲ BJP ಅತಿ ದೊಡ್ಡ ಪಕ್ಷವಾಗಿ ಮೆಜಾರಿಟಿ, ಫುಲ್ ಮೆಜಾರಿಟಿ ಒಂದೇ ಪಕ್ಷಕ್ಕೆ ಬಂದಿದ್ದರೂ ಸಹಿತನೂ ಒಂದು ವೇಳೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರೆ ಅದನ್ನು ಪಾಸ್ ಮಾಡ್ಕೊಳ್ತಕ್ಕಂಥ ಟೋಟಲ್ ನಂಬರ್ಸ್ ಅವ್ರ ಹತ್ರ ಇಲ್ಲ. ನೋಡಿ, ಅದಕ್ಕೋಸ್ಕರ ಏನು ಮಾಡ್ತಾರೆ? ಹಿಂದೆ ಏನಿತ್ತು, ಕೇವಲ ಸರಳ ಬಹುಮತ ಮಾತ್ರ ಸಾಕಾಗಿತ್ತು, ಇವ್ಯಾವುದೇ ಕಂಡೀಷನ್ ಇರಲಿಲ್ಲ. ಅದಕ್ಕೋಸ್ಕರ ಹಲವಾರು ತುರ್ತು ಪರಿಸ್ಥಿತಿಗಳು ಬಂದವು, ಪಾಸ್ ಆದವು, ಹೋದವು. ಆದರೆ 3ನೇ ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಬ್ಲಮ್ ಆಯ್ತಲ್ವ, ಅದಕ್ಕೋಸ್ಕರ 44ನೇ ತಿದ್ದುಪಡಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಏನು ತರುತ್ತೆ? ಈ 2 ಕಂಡೀಷನ್ಗಳನ್ನ ತರುತ್ತೆ. ಅಂದರೆ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ನಿರ್ಧಾರ ಇರಬೇಕು, ಸರಿಯಾಗಿರ್ತಕ್ಕಂಥ ಒಂದು ಕಾರಣ ಇರಬೇಕಾಗುತ್ತೆ. ಅಂದರೆ ಆಪೋಸಿಷನ್ ಪಾರ್ಟಿಯವರು ಸಹಿತ ಒಪ್ಕೊಂಡಿರಬೇಕು, ಆಗ ಮಾತ್ರ 364 ನಂಬರ್ಗೆ ಬರೋಕ್ಕೆ ಸಾಧ್ಯ. ಸೊ ಅಂತಹ ಸ್ಥಿತಿಯಲ್ಲಿ ನಾವು
ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಾಗುತ್ತೆ, ಒಂದು ವ್ಯಾಲಿಡ್ ರೀಸನ್ ಇರಬೇಕು. ಅದಕ್ಕೋಸ್ಕರ ಅದನ್ನು ಪಾಸ್ ಮಾಡೋದಕ್ಕೆ ಈ ಥರದ್ದು ಒಂದು ವಿಶೇಷ ಬಹುಮತದ ಕಂಡೀಷನ್ನ ಹಾಕ್ತಾರೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡ ನಂತರ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ನಂತರ ಇದನ್ನು ಹಿಂತೆಗೆದುಕೊಳ್ಳೋದು ಹೇಗೆ, ವಾಪಸ್ ತಗೊಳ್ಳೋದು ಹೇಗೆ? ಸೊ ಅದಕ್ಕೂ ನೋಡಿ, ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲು 2 ವಿಧಾನಗಳಿದ್ದಾವೆ. ನೋಡಿ, ಅವರೇ ಘೋಷಣೆ ಮಾಡಿರ್ತಾರೆ ರಾಷ್ಟ್ರಪತಿಗಳು, ಅವರೇ ಹಿಂತೆಗೆದುಕೊಳ್ಬೇಕು. ಸೊ ಘೋಷಣೆ ಮಾಡಬೇಕಾದ್ರೆ ಲಿಖಿತವಾಗಿ ಕ್ಯಾಬಿನೆಟ್ಟು, ಪ್ರಧಾನಮಂತ್ರಿಗಳ ಒಪ್ಪಿಗೆಯೊಂದಿಗೆ ಕ್ಯಾಬಿನೆಟ್ಟು ಲಿಖಿತವಾಗಿ ಕೊಡಬೇಕು, ಆವಾಗ ಘೋಷಣೆ ಮಾಡ್ಬೋದು. ಈಗ ವಾಪಸ್ ತೆಗೆದುಕೊಳ್ಬೇಕಾದ್ರೆ 2 ವಿಧಾನ ಏನಂದರೆ, ಒಂದು, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲು ಬಯಸಿದರೆ ತಕ್ಷಣವೇ ಆದೇಶವನ್ನು ಹೊರಡಿಸ್ಬೋದು. ಇಲ್ಲಿ ಯಾರದೇ ಒಂದು ಡೈರೆಕ್ಷನ್ಸ್ ಬೇಕಾಗಿಲ್ಲ. ಅವ್ರಿಗೇನಾದರೂ ನ್ಯಾಷನಲ್ ಎಮರ್ಜೆನ್ಸಿ ವಾಪಸ್ ತೆಗೆದುಕೊಳ್ಳೋಣ ಅನ್ನೋದಾದರೆ ಇಮಿಡಿಯೇಟಾಗಿ ಆದೇಶ ಹೊರಡಿಸ್ಬೋದು. ಓಕೆ, ಇದು ಒಂದು ವಿಧಾನ. ಅವಾಗೇನಾಗಿತ್ತು, ಹಿಂದೆ ಇದೊಂದು ವಿಧಾನ ಇತ್ತು, ಕೇವಲ ಒಂದೇ ವಿಧಾನ ಇತ್ತು. ಆಗೇನು ಮಾಡ್ತಾಯಿದ್ರು, ಹಿಂತೆಗೆದುಕೊಳ್ತಕ್ಕಂಥದ್ದು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಬಿಟ್ಟಿತ್ತು. ಅಂದರೆ ನಾವು ಪ್ರಧಾನಮಂತ್ರಿಗಳು ಅಥವಾ ಕ್ಯಾಬಿನೆಟ್ ಅಥವಾ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಹೌದು ತುರ್ತು ಪರಿಸ್ಥಿತಿನ ಹಿಂದಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಸಹಿತ ಫೈನಲ್ ಡಿಸಿಷನ್ ಯಾರ್ದಾಗಿತ್ತು ಅಂದರೆ ರಾಷ್ಟ್ರಪತಿಗಳದೇ ಆಗಿತ್ತು. ಅವರ ವಿವೇಚನೆಗೆ ಬಿಟ್ಟುಕೊಟ್ಟಿತ್ತು. ಇದರಲ್ಲಿ ಲೋಕಸಭೆಯ ಯಾವುದೇ ಪಾತ್ರ ಇರಲಿಲ್ಲ. ಆದರೆ ನಂತರ 44ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ, ಇಲ್ಲ ಈ ಥರ ಆದರೆ ಕಷ್ಟ ಆಗುತ್ತೆ, ಇದಕ್ಕೊಂದು ಬೇರೆ ವಿಧಾನ ತರಬೇಕಂದ್ಬಿಟ್ಟು 2ನೇ ವಿಧಾನವನ್ನು ತರ್ತಾರೆ. 2ನೇ ವಿಧಾನದಲ್ಲಿ ಏನಾಗುತ್ತೆ, ಲೋಕಸಭೆಯ 10% ಮೆಂಬರ್ಸ್ ಏನಾದರೂ ಸ್ಪೀಕರ್ ಹತ್ರ ಹೋಗಿ ಅಥವಾ ಅವರ ಆಬ್ಜೆನ್ಸಿಲಿ ರಾಷ್ಟ್ರಪತಿ ಹತ್ರ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿವೇಶನಕ್ಕೆ ಒಂದು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ಮನವಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಈಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನು ನಡೆಸಿ ಅಂತ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಆಗ ರಾಷ್ಟ್ರಪತಿಗಳು 14 ದಿನಗಳೊಳಗೆ ಆ ಒಂದು ಅಧಿವೇಶನವನ್ನು ನಡೆಸ್ತಾರೆ. ಅಲ್ಲಿ ಲೋಕಸಭೆಯ ತನ್ನ ಸರಳ ಬಹುಮತದೊಂದಿಗೆ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲು ಒಪ್ಪಿದರೆ ರಾಷ್ಟ್ರಪತಿಗಳು ತಕ್ಷಣವೇ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲೇಬೇಕಾಗುತ್ತದೆ. ಸೊ ಈ ಒಂದು ಹೊಸ ಕಂಡೀಷನ್ನ ಸೇರಿಸ್ತಾರೆ. ನೋಡಿ, ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲು 2 ವಿಧಾನಗಳಿದ್ದಾವೆ. ಒಂದು, ರಾಷ್ಟ್ರಪತಿಗಳು ತಮಗೆ ಬೇಕಾದಾಗ ಹಿಂದಕ್ಕೆ ತಗೊಂಡ್ಬಿಡ್ಬೋದು. ಇನ್ನೊಂದು, ಲೋಕಸಭೆಯಲ್ಲಿ ಏನಾದರೂ ಸರಳ ಬಹುಮತದೊಂದಿಗೆ ಒಪ್ಪಿಗಿದ್ರೆ ಆವಾಗ ರಾಷ್ಟ್ರಪತಿಗಳು ಹಿಂತೆಗೆದುಕೊಳ್ಳಲೇಬೇಕಾಗುತ್ತದೆ, ಬೇರೆ ನಿರ್ಧಾರ ಇರೋದೇ ಇಲ್ಲ. ಸೊ ಹೀಗೆ ಈ 2 ವಿಧಾನಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ಘೋಷಣೆ ಮಾಡೋದಕ್ಕೆ ಏನು ಮತ್ತು ಹಿಂತೆಗೆದುಕೊಳ್ಳೋದಕ್ಕೇನು? ಒಂದು, ಘೋಷಣೆ ಮಾಡಿ ಅನುಮೋದನೆ ಪಡ್ಕೋಬೇಕಂದ್ರೆ 2 ಸದನಗಳ ಒಪ್ಪಿಗೆ ಬೇಕಾಗುತ್ತೆ ಮತ್ತು ವಿಶೇಷ ಬಹುಮತದಿಂದ ಬೇಕಾಗುತ್ತೆ. ಅದೇ ಹಿಂತೆಗೆದುಕೊಳ್ಳೋದಕ್ಕೆ ಕೇವಲ ಲೋಕಸಭೆಯ ಅನುಮತಿ ಇದ್ದರೆ ಸಾಕು, ಅದು ಸರಳ ಬಹುಮತದೊಂದಿಗೆ. ಇದು ಸಹಿತ ಇಂಪಾರ್ಟೆಂಟ್. ಅಂದರೆ ಅನುಮೋದನೆ ಪಡ್ಕೊಳ್ಳೋದು ಹೇಗೆ ಮತ್ತು ಹಿಂತೆಗೆದುಕೊಳ್ಳೋದು ಹೇಗೆ. ಓಕೆ, ನೀವು ನೋಟ್ ಮಾಡ್ಕೊಳ್ಳಿ, ಇದನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಕಾರಣಗಳೇನು ಮತ್ತು ಅದನ್ನು ಯಾರು ಘೋಷಣೆ ಮಾಡ್ತಾರೆ, ಹೇಗೆ ಘೋಷಣೆ ಮಾಡ್ತಾರೆ, ಅನುಮೋದನೆ ಪಡೆಯೋದು ಹೇಗೆ, ಅದನ್ನು ಹಿಂತೆಗೆದುಕೊಳ್ಳೋದು ಹೇಗೆ ಅಂತ ನೋಡಿದ್ವಿ. ಮತ್ತು ಈಗ ನೆಕ್ಸ್ಟು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ನಂತರ ನಮ್ಮ ದೇಶದಲ್ಲಿ ಯಾವ ಒಂದು ಪರಿಣಾಮಗಳಾಗ್ತವೆ, ಯಾವ ರೀತಿಯ ಪರಿಣಾಮಗಳಾಗ್ತವೆ. ಸೊ ಇಲ್ಲಿ ನೋಡಿ, ಒಟ್ಟು 3 ವಿಧದ ಪರಿಣಾಮಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ಬೋದು. ಯಾವ್ಯಾವ 3 ವಿಧದ್ದು? ಒಂದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಸಂಬಂಧಗಳ ಮೇಲಿನ ಪರಿಣಾಮಗಳು ಮೊದಲನೇದಾಗುತ್ತೆ. ಅಂದರೆ ಸೆಂಟರ್ ಸ್ಟೇಟ್ ರಿಲೇಷನ್ಸ್ಗೆ ಏನೇನು ಪ್ರಾಬ್ಲಮ್ಮು, ಏನೇನು ಪರಿಣಾಮಗಳಾಗ್ತವೆ. ಇನ್ನೊಂದು, 2ನೇದು, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಮೇಲೆ ಏನು ಪರಿಣಾಮಗಳಾಗ್ತವೆ. ಮತ್ತು 3ನೇದು ಮತ್ತು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮೂಲಭೂತ ಹಕ್ಕುಗಳ ಮೇಲಿನ ಪರಿಣಾಮಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಮೇಲೆ ಪರಿಣಾಮಗಳಾಗ್ತವೆ. ನಮ್ಮ ಸಂವಿಧಾನದಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಅವುಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಪರಿಣಾಮಗಳಾಗ್ತವೆ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ನಂತರ. ಇವುಗಳ ಮೇಲೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಓಕೆ, ಸೊ ಆದ್ದರಿಂದ ಈಗ ಒಂದೊಂದನ್ನು ಸ್ವಲ್ಪ ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪರಿಣಾಮ ಏನಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಸಂಬಂಧಗಳ ಮೇಲೆ ಪರಿಣಾಮಗಳಾಗ್ತವೆ. ಅದನ್ನು ನಾವು ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅಂತ ಕರಿತೀವಿ. ಒಂದು ಫಸ್ಟ್ನೇದು ನೋಡೋದಾದರೆ, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಕಾರ್ಯಾಂಗದ ಯಾವುದೇ ವಿಷಯಗಳ ಮೇಲೆ ಯಾವುದೇ ನಿರ್ದೇಶನಗಳನ್ನು ನೀಡಬಹುದು. ಅದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ. ಈಗ ನೋಡಿದ್ದೀವಿ ನಾವು ಹಿಂದೆ, ಹಸ್ತಿನಾಪುರದ ರಾಜ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ನಂತರ ಅಂಗರಾಜನಿಗೂ ಅಥವಾ ಇಂದ್ರಪ್ರಸ್ಥಪುರಕ್ಕೂ ಯಾವುದೇ ಆದೇಶಗಳನ್ನು ನೀಡ್ಬೋದು. ಅವುಗಳನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆಗುತ್ತೆ. ತುರ್ತು ಪರಿಸ್ಥಿತಿ ಇಲ್ಲ ಅಂದಾಗ ಬೇರೆ, ಬಟ್ ಯಾವಾಗ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗುತ್ತೋ ಇದು ಒಂದು ಸೆಂಟರ್ ಸ್ಟೇಟ್ ರಿಲೇಷನ್ಸಲ್ಲಿ ಬರುತ್ತೆ.
ಇನ್ನೊಂದು ಎರಡನೇದು, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನುಗಳನ್ನು ತರುವ ಎಲ್ಲ ಅಧಿಕಾರಗಳು ಸಂಸತ್ತು ಪಡೆದುಕೊಳ್ಳುತ್ತದೆ. ಇದು ಶಾಸಕಾಂಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಈಗ ನಮಗೆ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಗೊತ್ತಿದೆ. ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥದ್ದೇ ಕೇಂದ್ರ ಒಂದು ಕಾನೂನುಗಳನ್ನು ಮಾಡ್ಬೋದು. ಈಗ ಬರ್ತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟಲ್ಲಿರ್ತಕ್ಕಂಥ ಯಾವುದೇ ವಿಷಯಗಳ ಮೇಲೆ ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ ಬಂದ್ಬಿಡುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆದರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಸಂಸತ್ತಿಗೆ. ಓಕೆ, ನೆಕ್ಸ್ಟು ಮೂರನೇದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆದಾಯ ಹಂಚಿಕೆ ವಿಷಯದಲ್ಲಿ ರಾಷ್ಟ್ರಪತಿಗಳು ಯಾವುದೇ ಹೊಸ ನಿಯಮಗಳನ್ನು ತರ್ಬೋದು. ಅದು ಹಣಕಾಸು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಈಗ ಒಂದು ರಾಜ್ಯಕ್ಕೆ ಎಷ್ಟು ಒಂದು ಅಮೌಂಟನ್ನು ಕೊಡಬೇಕಂತ ಇರುತ್ತೋ ಅದನ್ನು ಚೇಂಜ್ ಮಾಡ್ಬೋದು. ಸೊ ಹೀಗೆ ಕಾರ್ಯಾಂಗ, ಶಾಸಕಾಂಗ, ಹಣಕಾಸು ಈ ಮೂರು ವಿಚಾರಗಳಲ್ಲೂ ಸಹಿತ ಸೆಂಟರ್ ಸ್ಟೇಟ್ ರಿಲೇಷನ್ಸಲ್ಲಿ ಈ ಒಂದು ಪರಿಣಾಮಗಳನ್ನು ಬೀರುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದಾಗ. ಓಕೆ, ನೆಕ್ಸ್ಟು ಎರಡನೇ ಒಂದು ಪರಿಣಾಮ, ಲೋಕಸಭೆ ಮತ್ತು ರಾಜ್ಯ ಸಭೆಗಳ ಮೇಲೆ ಏನು ಪರಿಣಾಮಗಳಾಗ್ತವೆ. ಒಂದು, ಸಂಸತ್ತಿನ ಅನುಮೋದನೆಯೊಂದಿಗೆ ಲೋಕಸಭೆಯನ್ನು ಅದರ ಸಾಮಾನ್ಯ ಅವಧಿ ಅಂದರೆ 5 ವರ್ಷ ನಾರ್ಮಲ್ ಡ್ಯುರೇಷನ್ ಇರುತ್ತೆ, ನಾರ್ಮಲ್ ಟರ್ಮು ಒಂದು ಲೋಕಸಭೆಯದು. ಅದನ್ನು ಪ್ರತಿ ಸಲ 1 ವರ್ಷದಂತೆ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಬಹುದು. ಅಂದರೆ ಈಗ 5 ವರ್ಷ ಇರುತ್ತೆ ಒಂದು ಲೋಕಸಭೆ. ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗ್ಬಿಟ್ಟಿದೆ. 5 ವರ್ಷದಿಂದ 6ನೇ ವರ್ಷಕ್ಕೆ ಅಥವಾ 6ನೇ ವರ್ಷದಿಂದ 7ನೇ ವರ್ಷಕ್ಕೆ, ಹೀಗೆ ಒಂದೊಂದು ವರ್ಷ ಲೋಕಸಭೆಯನ್ನು ಮುಂದಕ್ಕೆ ಹಾಕುವಂತ ಹೋಗ್ಬೋದು. ಎಲ್ಲಿವರೆಗೂ? ಅಗೇನ್ ಇಂಡೆಫಿನೆಟ್ ಆಗಿ. ಓಕೆ, ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ಪ್ರತಿ 1 ವರ್ಷದ ನಂತರವೂ ಸಂಸತ್ತಿನ ಅನುಮೋದನೆ ಬೇಕಾಗುತ್ತೆ. ಅನುಮೋದನೆ ತೆಗೆದುಕೊಂಡು ನಾವು ಎಷ್ಟು ವರ್ಷ ಬೇಕಾದರೂ ಮುಂದಕ್ಕೆ ಹಾಕೊಂತ ಹೋಗ್ಬೋದು ಲೋಕಸಭೆಯ ಅವಧಿ. ಓಕೆ, ಅಂದರೆ ಇಲ್ಲಿ ತುರ್ತು ಪರಿಸ್ಥಿತಿಯ ಅವಧಿಯನ್ನು 6 ತಿಂಗಳು ಮುಂದಕ್ಕೆ ಹಾಕೋಬೇಕು 2/3 ಮೆಜಾರಿಟಿಯನ್ನು ತೆಗೆದುಕೊಂಡು 2 ಸದನಗಳಿಂದ. ಬಟ್ ಇಲ್ಲಿ ಲೋಕಸಭೆಯ ಅವಧಿ ಎಷ್ಟು ಮುಂದುವರಿಬೋದಂದರೆ 1 ವರ್ಷ ಮುಂದಕ್ಕೆ ಹೋಗುತ್ತೆ. ತುರ್ತು ಪರಿಸ್ಥಿತಿ ಅವಧಿ 6 ತಿಂಗಳು ಮುಂದಕ್ಕೆ ಹೋಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ನೀವು ಲೋಕಸಭೆ ಅವಧಿ ಅಂತ ಕೇಳಿದರೆ 6 ತಿಂಗಳು, 12 ತಿಂಗಳು, 18 ತಿಂಗಳು ಅಂತಿರುತ್ತೆ. ನೀವು ತುರ್ತು ಪರಿಸ್ಥಿತಿಯ ಅವಧಿ 6 ತಿಂಗಳು ಅಂದ್ಬಿಟ್ಟು 6 ತಿಂಗಳು ಹಾಕಿ ಬರ್ತೀರಾ. ಇಲ್ಲಿ ಲೋಕಸಭೆಯ ಅವಧಿ ಎಷ್ಟು ಮುಂದಕ್ಕೆ ಹೋಗುತ್ತೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಂತ ಕೇಳಿದಾಗ 1 ವರ್ಷ ನೆನ್ಪಿಡಬೇಕು. ನಂತರ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಒಂದು ವೇಳೆ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಂಡಾಗ, ಸಪೋಸ್ ಜನವರಿ 1ಕ್ಕೆ ಹಿಂತೆಗೆದುಕೊಂಡ್ರೆ ಅಲ್ಲಿಂದ ಆ ಲೋಕಸಭೆಯ ಅವಧಿ 6 ತಿಂಗಳು ಮಾತ್ರ ಇರುತ್ತೆ. ಅಂದರೆ ಜನವರಿಯಿಂದ ಜೂನ್ವರೆಗೆ ಮಾತ್ರ ಅವಕಾಶ ಇರುತ್ತೆ. ಅಷ್ಟೊಳಗಡೆ ಆ ಲೋಕಸಭೆಗೆ ಮತ್ತೇನಾಗಬೇಕು, ಹೊಸದಾಗಿ ಚುನಾವಣೆಗಳಾಗಿ ಹೊಸ ಒಂದು ಲೋಕಸಭೆ ಫಾರ್ಮ್ ಆಗಬೇಕಾಗುತ್ತೆ. ಯಾವಾಗ? ನ್ಯಾಷನಲ್ ಎಮರ್ಜೆನ್ಸಿ ವಾಪಸ್ ತೆಗೆದುಕೊಂಡಾಗ. ಅವ್ರು ಎಷ್ಟೇ ವರ್ಷ ಮುಂದಕ್ಕೆ ಹಾಕೊಂಡು ಬಂದಿರಲಿ, ಯಾವತ್ತು ವಾಪಸ್ ತೆಗೆದುಕೊಳ್ತಾರೋ ಅವತ್ತಿಂದ 6 ತಿಂಗಳವರೆಗೂ ಮಾತ್ರ ಲೋಕಸಭೆ ಅವಧಿ ಇರುತ್ತೆ. 6 ತಿಂಗಳವರೆಗೂ ಹೊಸ ಎಲೆಕ್ಷನ್ ಆಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, 5th ಲೋಕಸಭೆ ಏನಿತ್ತು ಆವಾಗ 1975 ಥರ್ಡ್ ಎಮರ್ಜೆನ್ಸಿನ ಘೋಷಣೆ ಮಾಡ್ತಾರೆ ಇಂದಿರಾ ಗಾಂಧಿ ಅವರು. 71 75ವರೆಗೂ 5ನೇ ಲೋಕಸಭೆ ಅವಧಿ ಇತ್ತು. ಮತ್ತು 75 76ವರೆಗೂ 1 ವರ್ಷ ಲೋಕಸಭೆ ಅವಧಿನ ಮುಂದಕ್ಕೆ ಹಾಕ್ತಾರೆ. ಮತ್ತು 76 77ವರೆಗೂ 2ನೇ ಬಾರಿ ಮುಂದಕ್ಕೆ ಹಾಕ್ತಾರೆ. ಓಕೆ, ಅದಾದಮೇಲೆ ವಾಪಸ್ ತೆಗೆದುಕೊಂಡ ನಂತರ 6 ತಿಂಗಳೊಳಗೆ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಸೋಲುತ್ತೆ, ಜನತಾ ಪಾರ್ಟಿ ಸರ್ಕಾರ ಬರುತ್ತೆ, ನೆನ್ಪಿಡ್ಬೇಕು. ಓಕೆ, ಅದೇ ಥರ ಹಾಗಾದರೆ ಲೋಕಸಭೆಯ ಅವಧಿ 1 ವರ್ಷಕ್ಕೆ ಮುಂದಕ್ಕೆ ಹೋಯಿತು ಸಂಸತ್ತಿನ ಅನುಮೋದನೆಯೊಂದಿಗೆ. ಈಗ ರಾಜ್ಯ ವಿಧಾನಸಭೆಗಳಿಗೆ ಏನಾಗುತ್ತೆ? ಸೊ ಸಂಸತ್ತು ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಸಹಿತ 1 ವರ್ಷ ಅನಿರ್ದಿಷ್ಟ ಅವಧಿವರೆಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು. ಓಕೆ, ಅಂದರೆ ಇಲ್ಲಿ ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಯಾರು ಒಂದು ಮುಂದಕ್ಕೆ ಹಾಕ್ತಾರೆ ಅಂದರೆ ರಾಷ್ಟ್ರಪತಿಗಳಲ್ಲ, ನೆನ್ಪಿಡಬೇಕು. ಸಂಸತ್ತಿನ ಅನುಮೋದನೆಯೊಂದಿಗೆ ರಾಜ್ಯ ವಿಧಾನಸಭೆಗಳ ಅವಧಿ 1 ವರ್ಷ ಮುಂದಕ್ಕೆ ಹಾಕಂತ ಹೋಗ್ಬೋದು. ಓಕೆ, ಇಷ್ಟು ನೆನ್ಪಿಟ್ಕೊಂಡ ನಂತರ 3ನೇ ಒಂದು ರೀಸನ್ಗೆ ಹೋಗೋಣ, ಪರಿಣಾಮಗಳಿಗೆ. ಮೂಲಭೂತ ಹಕ್ಕುಗಳ ಮೇಲಿನ ಪರಿಣಾಮಗಳು, ಫಂಡಮೆಂಟಲ್ ರೈಟ್ಸ್ ಮೇಲೆ ಏನು ಪರಿಣಾಮಗಳಾಗ್ತವೆ. ಸೊ ನೆನ್ಪಿಡ್ಬೇಕು, ಇದು ಭಾಳ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಆರ್ಟಿಕಲ್ 358 ಆ್ಯಂಡ್ 359ಗಳಲ್ಲಿ ಹೇಳ್ತಾರೆ. ಮೊದಲನೇದು 358 ಏನು ಹೇಳ್ತಾರೆ ನೋಡೋಣ. ಸಂವಿಧಾನದ 19ನೇ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಅಮಾನತಾಗುತ್ತೆ. ಏನಿದೆ ಹಾಗಾದರೆ ಸಂವಿಧಾನದ 19ನೇ ವಿಧಿಯಲ್ಲಿ? ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದ ಕೂಡಲೇ ಆರ್ಟಿಕಲ್ 19 ಅಥವಾ ವಿಧಿ 19ರಲ್ಲಿ ನೀಡಲಾಗಿರುವ 6 ಹಕ್ಕುಗಳು ತಕ್ಷಣವೇ ಮೊಟಕುಗೊಳ್ಳುತ್ತವೆ. ಯಾವ್ಯಾವ 6 ಹಕ್ಕುಗಳು ನೋಡಿ? ಫ್ರೀಡಮ್ ರೈಟ್ಸ್ ಇದ್ದಾವೆ. ಯಾವ್ಯಾವ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಒಂದನೇದು, ಫ್ರೀಡಮ್ ಆಫ್ ಅಸೆಂಬ್ಲಿ, ಫ್ರೀಡಮ್ ಆಫ್ ಅಸೋಸಿಯೇಷನ್,
ಫ್ರೀಡಮ್ ಆಫ್ ಮೂವ್ಮೆಂಟ್, ಫ್ರೀಡಮ್ ಆಫ್ ರೆಸಿಡೆನ್ಸ್, ಫ್ರೀಡಮ್ ಆಫ್ ಪ್ರೊಫೆಷನ್. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದು ನಾವು ಭಾರತೀಯರು, ಯಾವ ರಾಜ್ಯದಲ್ಲಿ ಬೇಕಾದರೂ ವಾಸವನ್ನು ಮಾಡ್ಬೋದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಮೂವ್ಮೆಂಟ್ ಮಾಡ್ಬೋದು. ಸೊ ಇವೆಲ್ಲ ಏನು ಹಕ್ಕುಗಳಿದ್ದಾವೆ ನೋಡಿ, ವಾಕ್ ಸ್ವಾತಂತ್ರ್ಯ, ಎಕ್ಸ್ಪ್ರೆಷನ್ ಸ್ವಾತಂತ್ರ್ಯ ಏನಿದ್ದಾವೆ ಅವೆಲ್ಲವೂ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆದ ತಕ್ಷಣವೇ ಮೊಟಕುಗೊಳ್ತವೆ. ಇದು ನೆನ್ಪಿಡಬೇಕು ಆರ್ಟಿಕಲ್ 358ಅಲ್ಲಿ. ಆದರೆ ಇಲ್ಲಿ 44ನೇ ತಿದ್ದುಪಡಿಯಲ್ಲಿ ಏನು ತರ್ತಾರೆ ಅಂದರೆ, ಓಕೆ ಇದು ಸರಿಯಾಗಿದೆ, ಆದರೆ ಇದು ಕೇವಲ ಯುದ್ಧ ಮತ್ತು ಬಾಹ್ಯ ಆಕ್ರಮಣದ ಕಾರಣದಿಂದ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತಲ್ವ, ಅಂತಹ ಸಮಯದಲ್ಲಿ ಮಾತ್ರ ಮೊಟಕುಗೊಳ್ಬೇಕು. ಮೂರನೇ ಕಾರಣ ಆಗಿರ್ತಕ್ಕಂಥ ಸಶಸ್ತ್ರ ದಂಗೆಯ ಮೇಲೆ, ರೀಸನ್ ಮೇಲೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗಿದ್ದರೆ ಅವಾಗ ಈ ಆರ್ಟಿಕಲ್ 19ರಲ್ಲಿರ್ತಕ್ಕಂಥ 6 ಫ್ರೀಡಮ್ ಆಫ್ ಏನು ಹಕ್ಕುಗಳಿದ್ದಾವೆ ಅವುಗಳು ಮೊಟಕುಗೊಳ್ಳಬಾರ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಓನ್ಲಿ ಬಾಹ್ಯ ಆಕ್ರಮಣ ಮತ್ತು ಯುದ್ಧದಿಂದ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗಿದ್ರೆ ಮಾತ್ರ ಇವು ಮೊಟಕುಗೊಳ್ತವೆ. ಮೂರನೇ ರೀಸನ್ ಏನಿದೆ ಆರ್ಮಡ್ ರೆಬೆಲಿಯನ್ನು, ಅದರಿಂದ ಆ ರೀಸನಿಂದ ಏನಾದರೂ ಘೋಷಣೆ ಆಗಿದ್ದರೆ ಸೊ ಅವಾಗ ಮೊಟಕುಗೊಳ್ಳಲ್ಲ, ನೆನ್ಪಿಡಬೇಕು. ಸೊ ಇನ್ನೊಂದು, ಈಗ ಆರ್ಟಿಕಲ್ 19ರ ಒಂದು ಫಂಡಮೆಂಟಲ್ ರೈಟ್ಸ್ಗೆ ಈ ಥರ ರೀಸನ್ ಇದೆ. ಇನ್ನು ಇತರೆ ಮೂಲಭೂತ ಹಕ್ಕುಗಳಿಗೆ ಏನಾಗುತ್ತೆ ನೋಡೋಣವಾ. ಸೊ ಇತರೆ ಮೂಲಭೂತ ಹಕ್ಕುಗಳ ಅಮಾನತು ಏನಾಗುತ್ತೆ? ಸೊ 1978ರ 44ನೇ ತಿದ್ದುಪಡಿಯ ನಂತರ ಆರ್ಟಿಕಲ್ 359ರ ಪ್ರಕಾರ ರಾಷ್ಟ್ರಪತಿಗಳು ಆರ್ಟಿಕಲ್ 20 ಮತ್ತು 21ರಲ್ಲಿರುವ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಕೋರ್ಟಿನ ಮೊರೆ ಹೋಗಲು ನಿರ್ಬಂಧಿಸುವಂತಿಲ್ಲ. ಅಂದರೆ ಆರ್ಟಿಕಲ್ 20 ಮತ್ತು 21ನ ಮೊಟಕುಗೊಳಿಸೋಕ್ಕಾಗಲ್ಲ. ಆದರೆ ಆರ್ಟಿಕಲ್ 19 ಆಟೋಮೆಟಿಕಲಿ ಅವೆಲ್ಲ 6 ರೈಟ್ಸ್ ಹೋಗ್ಬಿಡ್ತವೆ. ಬಟ್ ಆರ್ಟಿಕಲ್ 21 ಮಾತ್ರ ಅವುಗಳನ್ನ ನಿರ್ಬಂಧಿಸೋಕೆ ಆಗೋದಿಲ್ಲ, ಅವುಗಳನ್ನ ಮೊಟಕುಗೊಳಿಸೋಕ್ಕಾಗೋದಿಲ್ಲ. ಅಂದರೆ ಬೇರೆ ಬೇರೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಹೋದ್ರು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆದರೆ ಆರ್ಟಿಕಲ್ 20 ಮತ್ತು 21 ಯಾವಾಗಲೂ ಇದ್ದೇ ಇರ್ತವೆ. ಹಾಗಾದರೆ ಯಾವ್ಯಾವ ಆರ್ಟಿಕಲ್ 20 ಮತ್ತು 21 ಅಂದರೆ, ಆರ್ಟಿಕಲ್ 20ರಲ್ಲಿ ರೈಟ್ ಟು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್, ಅಂದರೆ ಒಂದು ಆರೋಪಿ ಸ್ಥಾನದಲ್ಲಿರೋರಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಒಂದು ಆರ್ಟಿಕಲ್ 20 ಹಾಗೇ ಇರುತ್ತೆ, ಮೊಟಕುಗೊಳ್ಳೋದಿಲ್ಲ. ಮತ್ತು ಆರ್ಟಿಕಲ್ 21ರಲ್ಲಿ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ನಮ್ಮ ಜೀವನದ ಸ್ವಾತಂತ್ರ್ಯ ಏನಿರುತ್ತೆ ಜೀವಕ್ಕೆ, ಆ ಸ್ವಾತಂತ್ರ್ಯವನ್ನು ಯಾವತ್ತೂ ಮೊಟಕುಗೊಳಿಸಬಾರ್ದು. ಓಕೆ, ಆ 2 ಆರ್ಟಿಕಲಲ್ಲಿ ಏನಿದ್ದಾವೆ ಅವುಗಳನ್ನ ಮೊಟಕುಗೊಳಿಸೋದಕ್ಕೆ ಬರೋದಿಲ್ಲ. ಇವುಗಳನ್ನ ಬಿಟ್ಟು ಬೇರೆ ಎಲ್ಲ ಒಂದು ಫಂಡಮೆಂಟಲ್ ರೈಟ್ಸು ಹೋಗ್ತವೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ. ಸೊ ಇದನ್ನು ಸಹಿತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದರಿಂದ ಆರ್ಟಿಕಲ್ ಮತ್ತು 21 ಮತ್ತು 20ರಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ಏನಾದರೂ ನಿರ್ಬಂಧ ಬಂದರೆ ಆಗ ನಾವು ಕೋರ್ಟಿಗೆ ಹೋಗಿ ಕೇಳ್ಬೋದು, ಇಲ್ಲ ಅವುಗಳ ಮೇಲಿನ ನಿರ್ಬಂಧವನ್ನು ಏರುವಂತಿಲ್ಲ ಅಂತ. ಓಕೆ, ಸೊ ಇದನ್ನು ಸಹಿತ ನೆನ್ಪಿಡಬೇಕು. ಸೊ ಇಷ್ಟು ತಿಳ್ಕೊಂಡ ನಂತರ ಈಗ ಮೈನ್ ಪಾರ್ಟ್ ಆಫ್ ಈ ಒಂದು ಕ್ಲಾಸ್ದು ಏನಂದರೆ, ನ್ಯಾಷನಲ್ ಎಮರ್ಜೆನ್ಸೀಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಎಷ್ಟು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ, ಯಾವಾಗ ಆಗಿದ್ದಾವೆ ನೋಡಿ. ಭಾರತದಲ್ಲಿ ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ. ಒಂದು 1962ರಲ್ಲಿ, 1971ರಲ್ಲಿ ಮತ್ತು 1975ರಲ್ಲಿ. ಯಾಕೆ, ಏನು, ಯಾವಾಗ ಅಂತ ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದು ನೋಡಿ, ಭಾರತದಲ್ಲಿನ ತುರ್ತು ಪರಿಸ್ಥಿತಿಯ ಘೋಷಣೆಗಳನ್ನು ಇವತ್ತಿನ ಪ್ರಕಾರ ಅಂದರೆ ಜುಲೈ ತಿಂಗಳ ಪ್ರಕಾರ 2020ರ ಪ್ರಕಾರ ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ. ಯಾವಾಗ ಅಕ್ಟೋಬರ್ 26, 1962ರಲ್ಲಿ ಮೊದಲನೇ ಬಾರಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಯಾಕಂದರೆ ಕಾರಣ ಚೀನಾದ ಆಕ್ರಮಣ. ಅಂದರೆ ಇಲ್ಲಿ ರೀಸನ್ ಏನಾಗುತ್ತೆ, ಎಕ್ಸ್ಟರ್ನಲ್ ಅಗ್ರೆಷನ್ ಆಗುತ್ತೆ. ಸೊ ಜನವರಿ 10, 1968ರವರೆಗೂ ಆ ಒಂದು ತುರ್ತು ಪರಿಸ್ಥಿತಿ ಇರುತ್ತೆ. ಎರಡನೇದು ಡಿಸೆಂಬರ್ 3, 1971 ಪಾಕಿಸ್ತಾನದೊಂದಿಗಿನ ವಾರ್ ಅಥವಾ ಯುದ್ಧದ ಕಾರಣಕ್ಕಾಗಿ. ಅದು ಮಾರ್ಚ್ 21, 1977ರವರೆಗೂ ಇರುತ್ತೆ ಎರಡನೇ ತುರ್ತು ಪರಿಸ್ಥಿತಿ. ಮೂರನೇ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜೂನ್ 25, 1975ರಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಕಾರಣ ಆಂತರಿಕ ಗಲಭೆ ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್. ನಿಮಗೆಲ್ಲ ಇದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಸೊ ನಂತರ ಇದನ್ನು ಚೇಂಜ್ ಮಾಡ್ತಾರೆ ಅಂತಲೂ ಹೇಳಿದ್ವಿ, ಆರ್ಮಡ್ ರೆಬೆಲಿಯನ್ಗೆ ಅಥವಾ ಸಶಸ್ತ್ರ ದಂಗೆಗೆ. ಸೊ ಇದು ಸಹಿತನು ಮಾರ್ಚ್ 21, 1977ರವರೆಗೂ ಇತ್ತು. ಇಲ್ಲಿ ಒಂದು ಗಮನಿಸಬೇಕು, ಈ 2 ತುರ್ತು ಪರಿಸ್ಥಿತಿಗಳು ಅಂದರೆ ಎರಡನೇ ಮತ್ತು ಮೂರನೇ ತುರ್ತು ಪರಿಸ್ಥಿತಿಗಳು ಮಾರ್ಚ್ 21, 1977ರಲ್ಲಿ ಹಿಂದಕ್ಕೆ ತೆಗೆದುಕೊಳ್ತಾರೆ. ಕಾರಣ ಏನಂದರೆ, ಎರಡನೇ ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇರಬೇಕಾದ್ರೇ ಮೂರನೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಆ 2 ತುರ್ತು ಪರಿಸ್ಥಿತಿಗಳನ್ನು ಒಟ್ಟಿಗೆ ಮಾರ್ಚ್ 21, 1977ರಂದು ಹಿಂದಕ್ಕೆ ತೆಗೆದುಕೊಳ್ತಾರೆ. ಇದು ನೆನಪಿಡಬೇಕು. ಓಕೆ,
ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎರಡನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಕಾಲದಲ್ಲಿಯೇ ಮೂರನೇ ತುರ್ತು ಪರಿಸ್ಥಿತಿಯನ್ನು ತರಲಾಗುತ್ತೆ. ಆದ್ದರಿಂದ ಆ ಎರಡೂ ತುರ್ತು ಪರಿಸ್ಥಿತಿಗಳನ್ನು ಮಾರ್ಚ್ 1977ರಲ್ಲಿ ಹಿಂದಕ್ಕೆ ತೆಗೆದುಕೊಳ್ತಾರೆ. ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಲೋಕಸಭೆ ಎಲೆಕ್ಷನ್ ಆಗುತ್ತೆ. ಅದರಲ್ಲಿ ಇಂದಿರಾ ಗಾಂಧಿ ಅವರು ಸೋಲ್ತಾರೆ. ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ ಬರುತ್ತೆ ಮತ್ತು ಅದು ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ಈ 1975ರಲ್ಲಿ ಹಲವಾರು ತಿದ್ದುಪಡಿಗಳಾಗಿರ್ತವೆ, ಅವೆಲ್ಲವನ್ನು ಮತ್ತೆ ವಾಪಸ್ ತರೋ ಪ್ರಯತ್ನವನ್ನು ಮಾಡ್ತಾರೆ. ಅದು ಜೆ.ಸಿ. ಶಾ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡ್ತಾರೆ. ಆ ಕಮಿಷನ್ ಏನೇನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಈಗ 3 ತುರ್ತು ಪರಿಸ್ಥಿತಿಗಳು ಅಂತ ಹೇಳಿದ್ವಿ. ಹಾಗಾದರೆ ಒಂದೊಂದು ತುರ್ತು ಪರಿಸ್ಥಿತಿಯನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ. ಇಲ್ಲೇನಾಗುತ್ತೆ ಅಂದರೆ, ನೀವು ಒಂದು ಎಕ್ಸಾಮ್ಗೆ ಓದಬೇಕಾದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಬೇರೆ ಬೇರೆ ಕಡೆ ಸೋರ್ಸಿಂದ ಓದಬೇಕಾಗುತ್ತೆ. ಆದ್ದರಿಂದ ನಾನು ಎಲ್ಲ ಇನ್ಫಾರ್ಮೇಷನ್ನ ಒಂದು ಕಡೆ ತಂದು ಒಟ್ಟಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನೇನು ಓದಬೇಕು ಎಲ್ಲನೂ ಒಂದು ಕನ್ಸಾಲ್ಡೇಟೆಡ್ ಆಗಿ ಒಂದೇ ವಿಡಿಯೋದಲ್ಲಿ ಕೊಡೋಣ ಅಂತ. ಓಕೆ, ಹಾಗಾದರೆ ಮೊದಲನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಏನು ಕಾರಣ ಆಯಿತು, ಏನಾಯಿತು ಆ ಒಂದು ಸಂದರ್ಭದಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಸೊ ಈ ಒಂದು ತುರ್ತು ಪರಿಸ್ಥಿತಿ ಕಾರಣ ಏನಾಗಿತ್ತು ಅಂದರೆ ಚೀನಾದ ಆಕ್ರಮಣ ಆಗುತ್ತೆ. ಆ ಚೀನಾದ ಆಕ್ರಮಣ ಸಲುವಾಗಿ 1962ರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಓಕೆ, ಅಂದರೆ ಈ ಒಂದು ವಾರ್ನ, ಈ ಒಂದು ಯುದ್ಧವನ್ನು ಏನಂತ ಕರಿತೀವಿ ನಾವು, ಸೈನೋ ಇಂಡಿಯನ್ ವಾರ್ ಅಥವಾ ಇಂಡೋ ಚೀನಾ ವಾರ್ ಅಂತ ಕರಿತೀವಿ. ಅದು 1962 ಅಕ್ಟೋಬರ್ 20ರಂದು ವಾರ್ ಸ್ಟಾರ್ಟ್ ಆಗುತ್ತೆ. ಒಂದು ಮಂತ್ವರೆಗೂ ಇರುತ್ತೆ, ಅಂದರೆ ನವೆಂಬರ್ 21ರವರೆಗೂ ವಾರ್ ನಡೆಯುತ್ತೆ ಭಾರತ ಮತ್ತು ಚೀನಾದ ಮಧ್ಯೆ. ಓಕೆ, ಇಲ್ಲಿ ನೋಡಿ, ಚೈನೀಸ್ ಅಟ್ಯಾಕ್ ಆನ್ ಬೋತ್ ಫ್ರಂಟ್ಸ್. ಯಾವುದಾದ್ರ ಮೇಲೆ, ಲಡಾಖ್ ಮೇಲೆ ಮತ್ತು NEFA ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ಏಜೆನ್ಸಿ ಅಂತ, ಈಗ ಅರುಣಾಚಲ್ ಪ್ರದೇಶ ಅಂತ ಏನು ಕರಿತೀವಿ, ಆ ಒಂದು ಏರಿಯಾಗಳ ಮೇಲೆ ಚೀನಾ ಆಕ್ರಮಣವನ್ನು ಮಾಡುತ್ತೆ. ಬಾಹ್ಯ ಆಕ್ರಮಣ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತೀವಿ. ಸೊ ಅದಕ್ಕೋಸ್ಕರ ನೋಡಿ, ಆಗಿನ ಪ್ರಧಾನಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ಲಡಾಖ್ ಭಾಗಕ್ಕೆ ಭೇಟಿ ನೀಡಿರ್ತಕ್ಕಂಥ ಒಂದು ಪಿಕ್ಚರ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ, ಸೈನಿಕರ ಜೊತೆ ಮಾತನಾಡ್ತಾ ಇದ್ದಾರೆ ಏನಾಗಿದೆ ಅಂತಕ್ಕಂಥದ್ದು. ಈ ಒಂದು ತುರ್ತು ಪರಿಸ್ಥಿತಿಯನ್ನು ಕೊನೆಗೆ ಜನವರಿ 10, 1968ರಂದು, ಅಂದರೆ 6 ವರ್ಷಗಳ ಕಾಲ ಈ ಒಂದು ತುರ್ತು ಪರಿಸ್ಥಿತಿ ಇತ್ತು, ಆಗ ಹಿಂದಕ್ಕೆ ತೆಗೆದುಕೊಳ್ತಾರೆ. ಇದರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ಆಗುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಮತ್ತೇನು ಹೊಸದಾಗಿ ಘೋಷಣೆ ಮಾಡೋಕ್ಕೆ ಹೋಗಲ್ಲ. ಈ ಒಂದು ಮೊದಲನೇ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಒಳಗಡೆನೇ ಆ ಒಂದು ಯುದ್ಧ, 2 ಯುದ್ಧಗಳು ಆಗೋಗ್ತವೆ, ಇಂಡೋ ಚೀನಾ ವಾರ್ ಮತ್ತು ಇಂಡೋ ಪಾಕ್ ವಾರ್, ನೆನ್ಪಿಡ್ಬೇಕು. ಓಕೆ, ಕೊನೆಗೆ ಏನಾಗುತ್ತೆ, 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ, ಯುದ್ಧ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಸೊ ಕೊನೆಗೆ 1968ರಲ್ಲಿ ಈ ಒಂದು ಮೊದಲನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಾಪಸ್ ತೆಗೆದುಕೊಳ್ತಾರೆ. ಸೊ ನೆಕ್ಸ್ಟ್ ಎರಡನೇ ತುರ್ತು ಪರಿಸ್ಥಿತಿ ಹೇಗಾಯಿತು, ಏನು ರೀಸನ್ ಆಯಿತು? ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ. ಎರಡನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರೋದಕ್ಕೆ ಕಾರಣ, ಒಂದು ನೋಡಿ, ಶೇಖ್ ಮುಜಿಬುರ್ ರೆಹಮಾನ್ ಅಂತಕ್ಕಂಥವ್ರು ಅವಾಮಿ ಲೀಗ್ ಪಕ್ಷ, ಅಂದರೆ ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಪಕ್ಷ ಇತ್ತು, ಇನ್ನು ಬಾಂಗ್ಲಾದೇಶ್ ಫಾರ್ಮ್ ಆಗಿರಲಿಲ್ಲ ಆಗ. ಓಕೆ, ಮತ್ತು ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಇತ್ತು. ಆಗ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ಬಂದಾಗ ವೆಸ್ಟ್ ಪಾಕಿಸ್ತಾನ ಮತ್ತು ಈಸ್ಟ್ ಪಾಕಿಸ್ತಾನ ಅಂತ ಇತ್ತು. ಓಕೆ, ಈಸ್ಟ್ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶ. ಸೊ 1970ರ ಒಂದು ಎಲೆಕ್ಷನಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಅವಾಮಿ ಲೀಗ್ ಪಕ್ಷ 167 ಸೀಟ್ನ ಗೆದ್ದುಬಿಡುತ್ತೆ, ಅಂದರೆ 313ರಲ್ಲಿ ಮೆಜಾರಿಟಿ ಅವರೇ ಗೆದ್ದುಬಿಡುತ್ತೆ. ಈಗ ಇವ್ರಿಗೆ ವೆಸ್ಟ್ ಪಾಕಿಸ್ತಾನದಲ್ಲಿ ಇರೋರಿಗೆ ಏನಾಗ್ಬಿಡುತ್ತೆ, ಅವ್ರಿಗೆ ಯಾಕೆ ಪ್ರಧಾನಮಂತ್ರಿ ಸೀಟ್ ಕೊಡಬೇಕು? ಸೊ ಅಲ್ಲಿ ಒಂದು ಕ್ಲಾಶಸ್ ಆಗುತ್ತೆ, ಒಪ್ಪಂದಗಳು ಏರ್ಪಡಲ್ಲ. ಕೊನೆಗೇನಾಗುತ್ತೆ, ಶೇಖ್ ಮುಜಿಬುರ್ ರೆಹಮಾನ್ ಇವ್ರು ಏನು ಮಾಡಿದ್ದಾರೆ, ಈಗ ಶೇಖ್ ಹಸೀನಾ ಅಂತ ಪ್ರಧಾನಮಂತ್ರಿ ಇದ್ದಾರಲ್ಲ ಬಾಂಗ್ಲಾದೇಶ ಪ್ರಧಾನಿ, ಅವರ ಒಂದು ತಂದೆ, ಇವರು ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಬೆನೇಜರ್ ಭುಟ್ಟೋ ಅವರ ತಂದೆ. ಸೊ ಇವರು ಒಂದು ಏನು ದಂಗೆಗಳನ್ನ ಹೇಳ್ತಾರೆ ಆ ಒಂದು ದೇಶದಲ್ಲಿ, ಈಸ್ಟ್ ಪಾಕಿಸ್ತಾನದಲ್ಲಿ. ಕೊನೆಗೆ ಯುದ್ಧ ಆಗುತ್ತೆ, ಕೊನೆಗೆ ಅಲ್ಲೇನು ಒಂದು ಅಡ್ಜಸ್ಟ್ಮೆಂಟಿಗೆ ಬಂದು ಬಾಂಗ್ಲಾದೇಶ ಅಂತ ಹೊಸ ಒಂದು ರಾಷ್ಟ್ರ ಸ್ಥಾಪನೆ ಆಗುತ್ತೆ. ಅದಕ್ಕೆ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಭಾಳಷ್ಟು ಸಹಾಯವನ್ನು ಮಾಡಿರ್ತಾರೆ ಪಾಕಿಸ್ತಾನ ಜೊತೆ ಒಂದು ಏನು ಘರ್ಷಣೆಯನ್ನು ನಡೆಸೋದಕ್ಕೆ. ಅದಕ್ಕೆ ಪಾಕಿಸ್ತಾನದಲ್ಲಿ ಏನಾಗುತ್ತೆ, ಹಲವಾರು ಒಂದು ಪ್ರತಿಭಟನೆಗಳಾಗ್ತವೆ, ಭಾರತದೊಂದಿಗೆ ಯುದ್ಧ ಮಾಡಬೇಕು ಅಂತ. ಕೊನೆಗೆ ಯಾಕಂದರೆ ಭಾರತ ಸಹಾಯವನ್ನು ಮಾಡುತ್ತೆ ಬಾಂಗ್ಲಾದೇಶಕ್ಕೆ. ಸೊ ಆಗ ಪಾಕಿಸ್ತಾನದವರು ವಾರ್ ಡಿಕ್ಲೇರ್ ಮಾಡ್ತಾರೆ ಇಂಡಿಯಾ ಮೇಲೆ. ಕೊನೆಗೆ 3 ಡಿಸೆಂಬರ್ 1971ರಂದು ವಾರ್ ಸ್ಟಾರ್ಟ್ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಆಗ ಎರಡನೇ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಸೆಕೆಂಡ್ ನ್ಯಾಷನಲ್ ಎಮರ್ಜೆನ್ಸಿ ಡಿಸೆಂಬರ್ 3, 1971ರಂದು ಪಾಕಿಸ್ತಾನ ಜೊತೆ ಯುದ್ಧ ಸ್ಟಾರ್ಟ್ ಆದದಕ್ಕೆ. ಓಕೆ, ಕೊನೆಗೆ ಕೇವಲ 13 ದಿನಗಳಲ್ಲಿ ಭಾರತದ ಸೈನ್ಯ ಅವರ ಸೈನ್ಯವನ್ನು ಸೋಲಿಸುತ್ತೆ. ಸೊ 16
ಡಿಸೆಂಬರ್ 1971 ಭಾರತ ಜಯಗಳಿಸುತ್ತೆ. ಆದರೂ ಸಹಿತ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿ 1977ರವರೆಗೂ ಮುಂದುವರಿಯುತ್ತೆ. ಸೊ ಈಗ ಮೊದಲನೇ ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಸೆಕೆಂಡ್ ನ್ಯಾಷನಲ್ ಎಮರ್ಜೆನ್ಸಿ ಯಾಕೆ ಬಂದು ಅಂತ ತಿಳ್ಕೊಂಡ್ವಿ. ನಂತರ ಭಾರತದ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ ಮೂರನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದು ಯಾಕೆ ಬಂತು ಅಂತ ಭಾಳ ರೀಸನ್ಸ್ ಸಹಿತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಬಾಂಗ್ಲಾದೇಶವನ್ನು ಹೊಸ ಒಂದು ದೇಶವನ್ನಾಗಿ ಮಾಡಿದ ನಂತರ, ಪಾಕಿಸ್ತಾನದ ಮೇಲೆ ಯುದ್ಧ ಗೆದ್ದ ನಂತರ ದೇಶದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪರವಾಗಿರ್ತಕ್ಕಂಥ ಒಂದು ಅಲೆ ಇರುತ್ತೆ. ಸೊ ಆಗ 1971ರಲ್ಲಿ ಏನು ಎಲೆಕ್ಷನ್ ಆಗುತ್ತೆ, ಆ ಎಲೆಕ್ಷನಲ್ಲಿ ರಾಯ್ಬರೇಲಿ ಅಂದರೆ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಇಂದಿರಾ ಗಾಂಧಿಯವರು ಗೆಲ್ತಾ ಇದ್ದರು. ಆ ಒಂದು ಪ್ರದೇಶದಲ್ಲಿ ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿಯಿಂದ ರಾಜನಾರಾಯಣ್ ಅಂತಕ್ಕಂಥವ್ರು ಮತ್ತು ಕಾಂಗ್ರೆಸ್ಸಿಂದ ಇಂದಿರಾ ಗಾಂಧಿಯವರು ಎಲೆಕ್ಷನ್ನಿಗೆ ನಿಲ್ತಾರೆ. ಎಲೆಕ್ಷನ್ನಿಗೆ ನಿಂತಾಗ ಇಂದಿರಾ ಗಾಂಧಿಯವರು ಭಾರೀ ಬಹುಮತದೊಂದಿಗೆ ಗೆದ್ದುಬಿಡ್ತಾರೆ. ಆದರೆ ರಾಜನಾರಾಯಣ್ ಅವರು ಏನು ಮಾಡ್ತಾರೆ, ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ. ಏನಂತ, ಇಂದಿರಾ ಗಾಂಧಿಯವರು ತಾವು ಗೆಲ್ಲೋದಕ್ಕೆ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸ್ ನಡೆಸಿದ್ದಾರೆ. ಅಂದರೆ ಅಲ್ಲಿ ಒಂದು ಗೌರ್ಮೆಂಟ್ ಮಷಿನರಿನ ಬಳಸ್ಕೊಂಡಿದ್ದಾರೆ, ಅಂದರೆ ಗೌರ್ಮೆಂಟ್ ಆಫೀಸರ್ಸ್ನ ಬಳಸ್ಕೊಂಡಿದ್ದಾರೆ, ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ದಾರಿಗಳನ್ನು ಹುಡುಕಿದ್ದಾರೆ ಗೆಲ್ಲೋದಕ್ಕೆ ಅಂತ ಇವರು ಕೋರ್ಟ್ಗೆ ಹೋಗ್ತಾರೆ. ಅಲಹಾಬಾದ್ ಹೈಕೋರ್ಟ್ಗೆ ಯಾರು, ರಾಜನಾರಾಯಣ್ ಅವರು. ಅವರ ಪರವಾಗಿ ವಾದ ಮಾಡಿರ್ತಕ್ಕಂಥವ್ರು ಶಾಂತಿ ಭೂಷಣ್ ಅವರು. ಈಗ ಪ್ರಶಾಂತ್ ಭೂಷಣ್ ಅಂತ ನೀವು ಕೇಳಿರ್ತೀರಿ, ಅವರ ತಂದೆ. ಅವರು ವಾದ ಮಾಡ್ತಾರೆ. ಕೊನೆಗೆ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ, JL ಸಿನ್ಹಾ ಅಂತ ಕರಿತೀವಿ, ಅವರು 12 ಜೂನ್ 1975ರಂದು ಒಂದು ತೀರ್ಪನ್ನು ಕೊಡ್ತಾರೆ ಈ ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ. ಇದು ಒಂದು ಮೈಲಿಗಲ್ಲಾಗುತ್ತೆ ನಮ್ಮ ದೇಶದಲ್ಲಿ. ಅಂದರೆ ರನ್ನಿಂಗ್ ಪ್ರಧಾನಮಂತ್ರಿ ಯಾರಿದ್ದಾರೋ, ಇನ್ಕ್ಯುಬೆಂಟ್ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟ್ರು, ಅವರ ವಿರುದ್ಧವಾಗಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ. ಅಂದರೆ ರಾಜನಾರಾಯಣ್ ಅವರ ಆರೋಪಗಳು ಸತ್ಯ ಇದೆ ಅಂತೇಳಿ ಅಲಹಾಬಾದ್ ಹೈಕೋರ್ಟಲ್ಲಿ ಡಿಸಿಷನ್ ಬರುತ್ತೆ 12ನೇ ಜೂನ್ 1975ರಲ್ಲಿ. ಅವ್ರು ಏನು ಹೇಳ್ತಾರೆ, ಇಂದಿರಾ ಗಾಂಧಿಯವ್ರನ್ನ MP ಸೀಟಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ ಮತ್ತು 6 ವರ್ಷಗಳವರೆಗೂ ಅವ್ರಿಗೂ ಯಾವುದೇ ಎಲೆಕ್ಷನ್ಗೆ ನಿಲ್ಲಂಗಿಲ್ಲ ಅಂತ ಆರ್ಡರ್ ಹೊರಡಿಸ್ಬಿಡ್ತಾರೆ. ಆಗ ಅಪೋಸಿಷನ್ ಪಾರ್ಟಿಯಲ್ಲಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಅವರು, ಮೊರಾರ್ಜಿ ದೇಸಾಯಿ ಅವರು, ಅದ್ವಾನಿಯವರು, ವಾಜಪೇಯಿ ಅವರು ದೇಶದಾದ್ಯಂತ ಪ್ರತಿಭಟನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ ಪ್ರತಿಭಟನೆಗಳನ್ನು ಮಾಡ್ತಾರೆ. ಕೊನೆಗೆ ಈ 12 ಜೂನ್ಗೆ ಏನು ರಿಸಲ್ಟ್ ಬರುತ್ತೋ ಆಗ ಇಂದಿರಾ ಗಾಂಧಿ ಅವರು ಸುಮ್ಮನೆ ಇರಲ್ಲ, ಇಮಿಡಿಯೇಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸಹಿತ ಏನು ಮಾಡುತ್ತೆ, 24 ಜೂನ್ 1975ರಂದು ಒಂದು ಡಿಸಿಷನ್ ಕೊಡುತ್ತೆ. ಏನಂತ, ಅಲಹಾಬಾದ್ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ, ಆದರೆ ಇದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡೋದಕ್ಕೆ 6 ತಿಂಗಳ ಕಾಲ ಸಮಯ ಬೇಕಾಗುತ್ತೆ, ಅಲ್ಲಿವರೆಗೂ ನೀವು ಬೇಕಾದರೂ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿಬೋದು ಅಂತಕ್ಕಂಥ ಒಂದು ಡಿಸಿಷನ್ನ ಕೊಡುತ್ತೆ. ಓಕೆ, ಆದರೆ ದೇಶದಾದ್ಯಂತ ಏನಾಗುತ್ತೆ ಇಲ್ಲಿ ನೋಡಿ, ಗಾಂಧಿ ಟು ಅಪೀಲ್ ನೋ ರೆಸಿಗ್ನೇಷನ್, ಸ್ಟ್ರಾಂಗ್ ಪಾರ್ಟಿ ಬ್ಯಾಕಿಂಗ್ ಟು ಕಂಟಿನ್ಯೂ ಆ್ಯಸ್ ಲೀಡರ್. ಅವತ್ತಿನ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಇದೆ ನೋಡಿ. ರಾಜನಾರಾಯಣ್ ಅವರು ಪರವಾಗಿ ಒಂದು ರಿಸಲ್ಟ್ ಬರುತ್ತೆ, ತೀರ್ಪು ಬರುತ್ತೆ ಅಲಹಾಬಾದ್ ಹೈಕೋರ್ಟಲ್ಲಿ. ಆದರೆ ರೆಸಿಗ್ನೇಷನ್ ಕೊಡೋದಕ್ಕೆ ಇಂದಿರಾ ಗಾಂಧಿಯವರು ಒಪ್ಪಲ್ಲ. ಅಪೀಲ್ ಹೋಗ್ತೀನಿ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳ್ತಾರೆ. ಓಕೆ, ಆಗ 24ನೇ ಜೂನ್ 1975ರಂದು ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಡ್ತು ಅದನ್ನು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಇಲ್ಲಿ ನೋಡಿ, JP ಅವರು, ಮೊರಾರ್ಜಿ ದೇಸಾಯಿ ಅವರು, ವಾಜಪೇಯಿ ಅವರು ಇವರೆಲ್ಲ ಪ್ರತಿಭಟನೆಗಳನ್ನು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಯಾವಾಗ ಅಲಹಾಬಾದ್ ಹೈಕೋರ್ಟ್ ರಿಸಲ್ಟ್ ಬಂದ್ಗಳೇ. ಸೊ ಜೊತೆಗೆ ಈ ಜಯಪ್ರಕಾಶ್ ನಾರಾಯಣ್ ಅವರು ಹಿಂದಿನ ಹಟಾವೋ ದೇಶ್ ಬಚಾವೋ ಅಂತಕ್ಕಂಥ ಆಂದೋಲನವನ್ನೇ ತಂದುಬಿಡ್ತಾರೆ. ಅವರು ಡೆಲ್ಲಿ ಒಂದು ಮೀಟಿಂಗಲ್ಲಿ ಒಂದು ಪ್ರತಿಭಟನೆಯಲ್ಲಿ ಹೇಳ್ತಾರೆ, ಒಂದು ಪೊಲೀಸ್ ಆಫೀಸರ್ಗೆ ಹೇಳ್ತಾರೆ, ಪೊಲೀಸ್ ಆಫೀಸರ್ ಮಸ್ಟ್ ರಿಜೆಕ್ಟ್ ದ ಆರ್ಡರ್ಸ್ ಆಫ್ ಗವರ್ನಮೆಂಟ್ ಇಫ್ ದ ಆರ್ಡರ್ ಈಸ್ ಇಮ್ಮಾರಲ್ ಆ್ಯಂಡ್ ಅನೆಥಿಕಲ್ ಅಂತ. ಸೊ ಇವೆಲ್ಲ ಘಟನೆಗಳಿಂದ ಏನಾಗುತ್ತೆ, ಇಂದಿರಾ ಗಾಂಧಿಯವರು 25 ಜೂನ್ 1975ರಂದು, ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನೆಕ್ಸ್ಟ್ ಡೇ, ಸಂಜಯ್ ಗಾಂಧಿ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು, ಅವರ ಕಿಚನ್ ಕ್ಯಾಬಿನೆಟ್ ಅಂತ ಕರಿತೀವಿ, ಅಂದರೆ ಅವರ ಆಪ್ತರು ಏನಿದ್ರು, ಇಂದಿರಾ ಗಾಂಧಿ ಅವರ ಆಪ್ತರು, ಅವರೆಲ್ಲರೂ ಸೇರಿ ಇಂಟರ್ನಲ್ ಡಿಸ್ಟರ್ಬೆನ್ಸ್, ಯಾಕಂದರೆ ಇಲ್ಲೆಲ್ಲ ಪ್ರತಿಭಟನೆಗಳು ಏನಾಗ್ತಾ ಇದ್ವು ಅವುಗಳನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಥವಾ ನಾವೇನಿರ್ತೀವಿ ಆಂತರಿಕ ಗಲಭೆ, ಆಂತರಿಕ ಕ್ಷೋಭೆ ಅಂತಕ್ಕಂಥ ರೀಸನ್ ಇಟ್ಕೊಂಡು ನಾವೇನು ಮಾಡಿಬಿಡ್ಬೋದು, ನ್ಯಾಷನಲ್ ಎಮರ್ಜೆನ್ಸಿ ತರ್ಬೋದು ಅನ್ನೋದಕ್ಕೆ ಒಂದು ಡಿಸಿಷನಿಗೆ ಬರ್ತಾರೆ. ಕೊನೆಗೆ ಅವರು ಒಂದು ಲೆಟ್ರನ್ನ ಡ್ರಾಫ್ಟ್ ಮಾಡಿ 25 ಜೂನ್ 1975ರಂದು ಆಗಿನ ರಾಷ್ಟ್ರಪತಿಗಳಾಗಿದ್ದಂತಹ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರಿಗೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡೋದಕ್ಕೆ ಪತ್ರವನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಪಡೆದಿರಲ್ಲ, ನೆನಪಿರಬೇಕು. ಸೊ ಅವರು ಇಮಿಡಿಯೇಟ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೇ ಬಿಡ್ತಾರೆ, 3ನೇ ತುರ್ತು ಪರಿಸ್ಥಿತಿ. ಸೊ ಇಷ್ಟೆಲ್ಲ ಕಾರಣಗಳಾಗ್ತವೆ 3ನೇ ತುರ್ತು ಪರಿಸ್ಥಿತಿಯಲ್ಲಿ. ಸೊ ಇಲ್ಲಿ ನೋಡಿ,
ಪ್ರೆಸಿಡೆಂಟ್ ಪ್ರೋಕ್ಲೇಮ್ಸ್ ನ್ಯಾಷನಲ್ ಎಮರ್ಜೆನ್ಸಿ. ಸೆಕ್ಯೂರಿಟಿ ಆಫ್ ಇಂಡಿಯಾ ಥ್ರೆಟನ್ಡ್ ಬೈ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ನೋಡಿ ಯಾವ ಥರ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಅಂಶವನ್ನು ಯಾವ ಥರ ಬಳಸ್ಕೋಬೋದು ಅಂತ. ಪ್ರಿವೆಂಟಿವ್ ಅರೆಸ್ಟ್ಸ್, ಪ್ರೆಸ್ ಸೆನ್ಸಾರ್ಶಿಪ್ ಇಂಪೋಸ್ಡ್, ಇವೆಲ್ಲ ಆಗ್ತವೆ. ಅಂದ್ರೇನು, ಪತ್ರಿಕೆಗಳು ಸರ್ಕಾರದ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನು ಬರೆಯೋಂಗಿರಲಿಲ್ಲ, ಸೆನ್ಸಾರ್ ಮಾಡ್ತಾಯಿದ್ರು. ನ್ಯೂಸ್ ಪೇಪರ್ನ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಸರ್ಕಾರದ ಪರವಾಗಿರ್ತಕ್ಕಂಥವ್ರು ಅದನ್ನೆಲ್ಲ ಓದಿ ಬೇಡವಂದ್ರೆ ಅದನ್ನು ತೆಗಿತಾ ಇದ್ರು. ಖಾಲಿ ನ್ಯೂಸ್ ಪೇಪರ್ ಬರ್ತಾಯಿದ್ವು, ಕೆಲವೊಂದು ಕಾಲಮ್ ಇರ್ತಾಯಿತ್ತು, ಇನ್ನೊಂದು ಕಾಲಮ್ ಇರ್ತಾ ಇರಲಿಲ್ಲ. ಸೊ ಇವೆಲ್ಲನೂ ನಮಗೆ ಆ ಒಂದು ನ್ಯಾಷನಲ್ ಎಮರ್ಜೆನ್ಸಿಲಿ ಆಗಿರ್ತಕ್ಕಂಥ ತೀವ್ರತೆಗಳನ್ನು ಅರ್ಥ ಮಾಡಿಸ್ತೈತೆ. ಅದ್ರ ಜೊತೆಗೆ ಪ್ರಿವೆಂಟಿವ್ ಅರೆಸ್ಟ್ಸ್ ಅಂದರೆ ಯಾವುದೇ ಒಂದು ಗಲಭೆಗಳು ಆಗಬಾರ್ದು ಅಂದ್ಬಿಟ್ಟು ಸಾವಿರಾರು ಜನ ನೇತಾರರನ್ನು, ಮುಖಂಡರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಯಾರ್ಯಾರನ್ನಂದರೆ ಇಲ್ಲಿ ನೋಡಿ, ಎಮರ್ಜೆನ್ಸಿ ಡಿಕ್ಲೇರ್ಡ್ JP ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಲಾಲ್ ಕೃಷ್ಣ ಅದ್ವಾನಿ, ಅಶೋಕ್ ಮೆಹ್ತಾ, ಅಟಲ್ ಬಿಹಾರಿ ವಾಜಪೇಯಿ, ಇಂತಹ ವ್ಯಕ್ತಿಗಳನ್ನೆಲ್ಲ, ರಾಜಕೀಯ ಮುಖಂಡರನ್ನೆಲ್ಲ ಏನು ಮಾಡಿಬಿಡ್ತಾರೆ, ಅರೆಸ್ಟ್ ಮಾಡಿಸ್ತಾರೆ. ಸೊ ಇವೆಲ್ಲ 3ನೇ ತುರ್ತು ಪರಿಸ್ಥಿತಿಯಲ್ಲಿ ಬರ್ತವೆ. ಸೊ ಆದ್ದರಿಂದ ಇದೊಂದು ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಓಕೆ, ಕೊನೆಗೆ ಏನಾಗುತ್ತೆ, 2 ವರ್ಷ ಮುಂದಕ್ಕೆ ಹಾಕಿದ ನಂತರ ಲೋಕಸಭೆನ 1977ರಲ್ಲಿ ಇಂದಿರಾ ಗಾಂಧಿಯವರು ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿ ಏನು ಮಾಡ್ತಾರೆ, ಸೊ ಹೊಸ ಎಲೆಕ್ಷನ್ಗೆ ಹೋಗ್ತಾರೆ. ಆ ಎಲೆಕ್ಷನ್ನಲ್ಲಿ ಮತ್ತೆ ರಾಜನಾರಾಯಣ್ ಅವರು ಇಂದಿರಾ ಗಾಂಧಿಯವರು ವಿರುದ್ಧ ನಿಲ್ತಾರೆ. ಬಟ್ ಈ ಸಲ ಬಹುಮತದಿಂದ ಗೆಲ್ತಾರೆ. ಇಂದಿರಾ ಗಾಂಧಿಯವರು ಸೋತ್ಬಿಡ್ತಾರೆ. ಇಂದಿರಾ ಗಾಂಧಿಯವರು ಸೋಲ್ತಾರೆ, ಅವರ ಕಾಂಗ್ರೆಸ್ ಪಾರ್ಟಿನೇ ಸೋಲುತ್ತೆ. ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ಅದು ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ 1977ರಲ್ಲಿ ಅಧಿಕಾರಕ್ಕೆ ಬರುತ್ತೆ. ಓಕೆ, ನಂತರ ಇಂದಿರಾ ಗಾಂಧಿಯವರು ಮತ್ತೆ ಚಿಕ್ಕಮಗಳೂರಿಗೆ ಬರ್ತಾರೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ MP DV ಚಂದ್ರೇಗೌಡ ಅವರು ರಿಸೈನ್ ಮಾಡ್ತಾರೆ. ಆ ಒಂದು ಬೈ ಎಲೆಕ್ಷನಲ್ಲಿ ಇಂದಿರಾ ಗಾಂಧಿಯವರು ಮತ್ತೆ ಗೆದ್ದು, ಸೊ ಅದು ಇತಿಹಾಸ. ಓಕೆ, ಸೊ ಹಾಗಾದರೆ ಈ 3 ಎಮರ್ಜೆನ್ಸಿಗಳನ್ನ ನೋಡಿದ ನಂತರ ಈ ಒಂದು ನ್ಯಾಷನಲ್ ಎಮರ್ಜೆನ್ಸೀಸ್ಗೆ ಸಂಬಂಧಿಸಿರ್ತಕ್ಕಂಥ ತಿದ್ದುಪಡಿಗಳನ್ನು ಬೇಕಾದರೆ ಕೇಳ್ತಾರೆ. ಆ ತಿದ್ದುಪಡಿಗಳು ಯಾವ್ಯಾವು? 38ನೇ ತಿದ್ದುಪಡಿ, 39ನೇ ತಿದ್ದುಪಡಿ, 42ನೇ ಸಂವಿಧಾನ ತಿದ್ದುಪಡಿ ಮತ್ತು 44ನೇ ಸಂವಿಧಾನ ತಿದ್ದುಪಡಿಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಪರ್ಪಸ್ಗೆ. ಆದ್ದರಿಂದ ಅವುಗಳನ್ನು ಸಹಿತ ಇದ್ರ ಜೊತೆಗೆ ಲರ್ನ್ ಮಾಡೋಣ ಅಂತ ಇಲ್ಲಿ ಹಾಕಿದ್ದೀನಿ. ಓಕೆ, ಹಾಗಾದರೆ ಈ ಒಂದು ಸಂವಿಧಾನ ತಿದ್ದುಪಡಿಗಳ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಒಂದೊಂದನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಸಂವಿಧಾನದ ತಿದ್ದುಪಡಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥವು. ಮೊದಲನೇದು ನೋಡಿ, 38ನೇ ಸಂವಿಧಾನದ ತಿದ್ದುಪಡಿ 1975ರಲ್ಲಿ ಬರುತ್ತೆ. ಸೊ ಇಲ್ಲಿ ಗಮನಿಸಬೇಕು, 3ನೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ನಂತರ ಇಂದಿರಾ ಗಾಂಧಿಯವರು 3 ತಿದ್ದುಪಡಿಗಳನ್ನು ತರ್ತಾರೆ. ಆ 3 ತಿದ್ದುಪಡಿಗಳಲ್ಲಿ ಭಾರತದಲ್ಲಿ ಹಲವಾರು ಒಂದು ಸಂವಿಧಾನದಲ್ಲಿ ಹಲವಾರು ಚೇಂಜಸನ್ನು ಮಾಡ್ತವೆ. ಸೊ ಆ ಚೇಂಜಸ್ಗಳಲ್ಲಿ ಮೊದಲನೇದು 38ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನು ತರ್ತಾರೆ, ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇರೋದು ಕೇವಲ ಆ ಒಂದು ತಿದ್ದುಪಡಿಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಏನು ಸಂಬಂಧಿಸಿದ್ದಾವೆ ಅವುಗಳನ್ನ ಮಾತ್ರ ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀನಿ. ಸೊ 38ನೇ ಸಂವಿಧಾನ ತಿದ್ದುಪಡಿಯಲ್ಲಿ ರಾಷ್ಟ್ರಪತಿಗಳಿಂದ ಘೋಷಣೆಯಾಗುವ ತುರ್ತು ಪರಿಸ್ಥಿತಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಒಂದು ತಿದ್ದುಪಡಿಯನ್ನು ತರ್ತಾರೆ. ಅಂದರೆ ಈಗ ನ್ಯಾಷನಲ್ ಎಮರ್ಜೆನ್ಸಿ ಯಾವುದೇ ಕಾರಣಕ್ಕೆ ಘೋಷಣೆ ಮಾಡಲಿ ರಾಷ್ಟ್ರಪತಿಯವರು, ಅದಕ್ಕೆ ವಿರುದ್ಧವಾಗಿ ಕೋರ್ಟಿಗೆ ಹೋಗಂಗಿಲ್ಲ ಅಂತ ಅಂದ್ಬಿಡ್ತಾರೆ. ಯಾವುದರಲ್ಲಿ? 38ನೇ ಸಂವಿಧಾನ ತಿದ್ದುಪಡಿಯಲ್ಲಿ. ಇನ್ನೊಂದು, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕಾದ್ರೆ ರಾಷ್ಟ್ರಪತಿಗಳು ಮತ್ತೊಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಸೊ ಈ ಒಂದು ತಿದ್ದುಪಡಿಯನ್ನು ತರ್ತಾರೆ. ಸೊ ಅದಕ್ಕೋಸ್ಕರ ನೋಡಿ, 75ಯಲ್ಲಿ ಏನು 3ನೇ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೋ ಅವಾಗ 2ನೇ ನ್ಯಾಷನಲ್ ಎಮರ್ಜೆನ್ಸಿ ರನ್ನಿಂಗಲ್ಲಿ ಇರುತ್ತೆ. ಸೊ ಇದು ಒಂದು ಕಾರಣ ಆಗುತ್ತೆ. ಸೊ ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ 38ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಇನ್ನು ನೆಕ್ಸ್ಟ್ 39ನೇ ಸಂವಿಧಾನದ ತಿದ್ದುಪಡಿಯಲ್ಲಿ, ಅದು 1975ರಲ್ಲಿ ತರ್ತಾರೆ. ಇದರಲ್ಲಿ ಏನಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್ ಈ 4 ಹುದ್ದೆಗಳ ಮೇಲಿನ ಯಾವುದೇ ವಿವಾದವಿದ್ದರೂ ಅದು ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಹಾಗಾದರೆ ಯಾರು ಇದರ ಒಂದು ತನಿಖೆ ಮಾಡಬೇಕಂದ್ರೆ, ಅಂತಹ ವಿವಾದಗಳನ್ನು ಸಂಸತ್ತು ನಿರ್ಧರಿಸುವ ಯಾವುದಾದರೂ ಸಂಸ್ಥೆ ತನಿಖೆ ಮಾಡಬಹುದು ಅಂತ ತರ್ತಾರೆ. ಇದು ಯಾಕೆ ತರ್ತಾರೆ ಅಂತ ನಿಮಗೆ ಇದರ ಒಳಮರ್ಮ ನಿಮ್ಗೆ ಅರ್ಥ ಆಗಿರ್ಬೋದು. ಏನಾಗುತ್ತೆ, 1971 ಎಲೆಕ್ಷನಲ್ಲಿ ರಾಜನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ ಅಂತ ನಾವು ಹಿಂದೆ ನೋಡಿದ್ವಿ. ಸೊ ಇವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್ ಈ ಹುದ್ದೆಗಳ ಮೇಲಿನ ವಿವಾದ ಏನಿದ್ರೆ ಅದು ಕೋರ್ಟಿಗೆ ಹೋಗಂಗಿಲ್ಲ, ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ. ಆದರೆ ಈ ಒಂದು ತಿದ್ದುಪಡಿ ತಂದುಬಿಟ್ರೆ ಏನಾಗುತ್ತೆ, ಈಗ ರಾಜನಾರಾಯಣ್ ಏನು ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿದ್ದಾರೆ, ಅಲಹಾಬಾದ್ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ತನಿಖೆಯನ್ನು ಮಾಡ್ತಾ ಇದೆ ಇದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋ ಉದ್ದೇಶ ಇತ್ತು. ಅದಕ್ಕೋಸ್ಕರ 10 ಆಗಸ್ಟ್ 1975ರಲ್ಲಿ ತರ್ತಾರೆ ಈ ಒಂದು ತಿದ್ದುಪಡಿಯನ್ನು. ಸೊ ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ಜೊತೆಗೆ ಅವೆಲ್ಲವಕ್ಕಿಂತಲೂ ಹೆಚ್ಚಿನದಾಗಿ 1975ರ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂದರೆ 42ನೇ ಸಂವಿಧಾನ ತಿದ್ದುಪಡಿ 42nd ಅಮೆಂಡ್ಮೆಂಟ್ ಆಗುತ್ತೆ. ಅದನ್ನು 1976ರಲ್ಲಿ ತರ್ತಾರೆ. ಇದು ಭಾರತದ ಸಂವಿಧಾನ ತಿದ್ದುಪಡಿಗಳಲ್ಲೇ ಅತ್ಯಂತ ವಿವಾದಾತ್ಮಕ ಸಂವಿಧಾನ ತಿದ್ದುಪಡಿ ಆಗುತ್ತೆ ಮತ್ತು ಇದನ್ನು ಮಿನಿ ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕಂದರೆ ಅಷ್ಟೊಂದು ತಿದ್ದುಪಡಿಗಳಾಗ್ತವೆ. ಈವನ್ ನಮ್ಮ ಪೀಠಿಕೆ ಅಥವಾ ಪ್ರಿಯಾಂಬಲ್ ಏನಂತ ಕರಿತೀವಿ ಅದರಲ್ಲೇ ತಿದ್ದುಪಡಿಯನ್ನು ಮಾಡಿಬಿಡ್ತಾರೆ. ಸೊ ಏನು ತಿದ್ದುಪಡಿಗಳನ್ನು ನೋಡ್ತಾ ಹೋಗೋಣ. ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್ಗೆ 3 ಹೊಸ ಪದಗಳನ್ನು ಸೇರಿಸ್ತಾರೆ. ಸಮಾಜವಾದ ಸೋಷಿಯಲಿಸ್ಟ್, ಜಾತ್ಯತೀತ ಸೆಕ್ಯುಲರ್, ಸಮಗ್ರತೆ ಇಂಟೆಗ್ರಿಟಿ ಅಂತ. ಸಮಾಜವಾದ, ಜಾತ್ಯತೀತ, ಸಮಗ್ರತೆ ಹೀಗೆ 3 ಪದಗಳನ್ನು ಸೇರಿಸ್ತಾರೆ ಪೀಠಿಕೆಗೆ ಅಥವಾ ಪ್ರಿಯಾಂಬಲ್ಗೆ. ಜೊತೆಗೆ ಸಂವಿಧಾನದ ತಿದ್ದುಪಡಿಗಳು ಏನು ಮಾಡ್ತಾರೆ, ಅವುಗಳನ್ನು ನ್ಯಾಯಾಂಗ ಪರಿಶೀಲನೆಯಿಂದ ಹೊರಗಿಡ್ತಾರೆ. ಆ ಒಂದು ತಿದ್ದುಪಡಿಯನ್ನು ತರ್ತಾರೆ. ಅಂದರೆ ಸಂವಿಧಾನಕ್ಕೇನೇ ತಿದ್ದುಪಡಿಗಳನ್ನು ತರಲಿ ಅದನ್ನು ಕೋರ್ಟ್ಗೆ ಹೋಗಂಗಿಲ್ಲ, ಅದೇ ಫೈನಲ್, ಸಂಸತ್ತಿಂದ ಫೈನಲ್ ಅಂತ. ಇನ್ನೊಂದೇನೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ದೇಶದ ಯಾವುದೇ ಭಾಗಕ್ಕೂ ಕೂಡ ಘೋಷಿಸ್ಬೋದು. ಹಿಂದೆ ಏನಿತ್ತು ಇಡೀ ಎಂಟೈರ್ ಕಂಟ್ರಿಗೆ ಬರ್ತಾಯಿತ್ತು. ಈಗ ಕೆಲವೊಂದು ಸೀಮಿತ ಪ್ರದೇಶಕ್ಕೆ ಬೇಕಾದರೂ ಘೋಷಣೆ ಮಾಡ್ಬೋದು ಅನ್ನೋ ಒಂದು ಚೇಂಜಸ್ ತರ್ತಾರೆ. ಮತ್ತು ಭಾರತೀಯ ನಾಗರಿಕರಿಗೆ ಮೂಲಭೂತ ಕರ್ತವ್ಯಗಳನ್ನು ಸಹಿತ ತರ್ತಾರೆ. ನೋಡಿ, ಸಂವಿಧಾನದ ತಿದ್ದುಪಡಿ 42ರಲ್ಲಿ ಹಲವಾರು ಒಳ್ಳೆಯ ಅಂಶಗಳಿದ್ದಾವೆ, ಹಲವಾರು ಕೆಟ್ಟ ಅಂಶಗಳು ಸಹಿತ ಇದ್ದಾವೆ, ನಾವು ನೋಡಬೇಕಾಗುತ್ತೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಕೇವಲ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥ ಅಂಶಗಳನ್ನು ಮಾತ್ರ. ಓಕೆ, ಇಲ್ಲಿ ಕಂಪ್ಲೀಟ್ 42ನೇ ತಿದ್ದುಪಡಿದಿಲ್ಲ, ಗಮನಿಸಬೇಕು. ಇನ್ನು 44ನೇ ತಿದ್ದುಪಡಿ ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ 1978ರಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ 38, 39, 42ನೇ ತಿದ್ದುಪಡಿಗಳನ್ನು ಇಂದಿರಾ ಗಾಂಧಿ ಅವರು ತರ್ತಾರೆ. ಅದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಈಗ 77ರಲ್ಲಿ ಎಲೆಕ್ಷನ್ ಏನಾಗುತ್ತೆ, ಆ ಎಲೆಕ್ಷನಲ್ಲಿ ಮೊರಾರ್ಜಿ ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಏನು ಮಾಡ್ತಾರೆ, ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿ ಸಮಯದಲ್ಲಿ ತಂದಿರತಕ್ಕಂಥ ಬದಲಾವಣೆಗಳನ್ನು ಮತ್ತೆ ನಾವು ವಾಪಸ್ ರದ್ದು ಮಾಡ್ತೀವಿ ಅನ್ನೋ ಒಂದು ಕ್ರೈಟೀರಿಯಾ ಇಟ್ಕೊಂಡು ಅವರು ಎಲೆಕ್ಷನ್ನ ಗೆಲ್ತಾರೆ. ಆದ್ದರಿಂದ ಅವ್ರ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ JC ಶಾ ಅವರ ನೇತೃತ್ವದಲ್ಲಿ ಶಾ ಕಮಿಷನ್ನ ರಚಿಸ್ತಾರೆ. ಕಾರಣ ಏನಂದರೆ ಆ ಏನು ಸಂವಿಧಾನಕ್ಕೆ ಚೇಂಜಸ್ಗಳಾಗಿದ್ವು ಅವುಗಳಲ್ಲಿ ನಾವೇನು ಮತ್ತೆ ಮಾರ್ಪಾಡುಗಳನ್ನು ಯಾವುದನ್ನು ರದ್ದುಪಡಿಸ್ಬೋದು, ಯಾವುಗಳನ್ನ ಹಾಗೆ ಉಳಿಸ್ಕೋಬೋದು ಅನ್ನೋದಕ್ಕೆ ಇವರ ಅಧ್ಯಕ್ಷತೆಯಲ್ಲಿ, ಯಾರು JC ಶಾ ಅವರ ಅಧ್ಯಕ್ಷತೆಯಲ್ಲಿ, ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಾರೆ. ಅವರು ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು, ಆ ಒಂದು ಚೇಂಜಸ್ಗಳನ್ನು 44ನೇ ಸಂವಿಧಾನ ತಿದ್ದುಪಡಿ ಅಂತ ತರ್ತಾರೆ. ಅದನ್ನು ಕಾನೂನು ಸಚಿವರಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದಂತಹ ಶಾಂತಿ ಭೂಷಣ್ ಅವರು 1977ರ ಡಿಸೆಂಬರ್ನಲ್ಲಿ ಈ ಮಸೂದೆಯನ್ನು ಮಂಡಿಸ್ತಾರೆ. ಶಾಂತಿ ಭೂಷಣ್ ನಿಮಗೆ ನೆನಪಿರ್ಬೋದು, ರಾಜ್ ನಾರಾಯಣ್ ಅವರ ಕೇಸನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರು, ವಾದ ಮಾಡಿರ್ತಕ್ಕಂಥವ್ರು ಇವರೇನೆ. ಓಕೆ, ಇವರು ಕಾನೂನು ಸಚಿವರಾಗಿರ್ತಾರೆ. ಸೊ ಇದ್ರ ಉದ್ದೇಶ ಏನಾಗಿತ್ತು, 42ನೇ ತಿದ್ದುಪಡಿಯಲ್ಲಿ ತರಲಾಗಿದ್ದ ಹಲವಾರು ತಿದ್ದುಪಡಿಗಳನ್ನು ರದ್ದುಗೊಳಿಸಿ ಮತ್ತೆ ಸಂವಿಧಾನವನ್ನು ಮೂಲ ರೂಪಕ್ಕೆ ಬದಲಾಯಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು. ಹಾಗಾದರೆ ಈ ಒಂದು ತಿದ್ದುಪಡಿಯಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಗಮನಿಸಬೇಕಾಗುತ್ತೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ. ಒಂದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಿರುವ 3ನೇ ಕಾರಣ ಆಂತರಿಕ ಗಲಭೆ ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಏನಿತ್ತು, ಅಥವಾ ಅದನ್ನು ಏನು ಮಾಡ್ತಾರೆ, ಸಶಸ್ತ್ರ ದಂಗೆ ಅಥವಾ ಆರ್ಮಂಡ್ ರೆಬೇಲಿಯನ್ಗೆ ಬದಲಾಯಿಸಬೇಕಾಗಿದ್ದೆ. ಯಾಕಂದರೆ ನೋಡಿ, ಆಂತರಿಕ ಗಲಭೆಗೆ ಒಂದು ವೈಡ್ ಮೀನಿಂಗ್ ಇತ್ತು. ಓಕೆ, ಒಂದು ಡೆಫಿನೆಟ್ ಮೀನಿಂಗ್ ಇರಲಿಲ್ಲ. ಆದ್ದರಿಂದನೇ 1975ರ 3ನೇ ತುರ್ತು ಪರಿಸ್ಥಿತಿಯನ್ನು ತಂದರು ಇಂದಿರಾ ಗಾಂಧಿ ಅವರು. ಸೊ ಅಂತಹ ಒಂದು ಪದವನ್ನು ತೆಗೆದು ಆರ್ಮಂಡ್ ರೆಬೆಲಿಯನ್ ಅಂತ ತರ್ತಾರೆ 44ನೇ ತಿದ್ದುಪಡಿಯಲ್ಲಿ. ಇದನ್ನು ಆಲ್ರೆಡಿ ನಾವು ಮಾತಾಡಿದ್ವಿ. ಜೊತೆಗೆ ಕ್ಯಾಬಿನೆಟ್ನ ಲಿಖಿತ ಸಲಹೆ ಮೇರೆಗೆ ಮಾತ್ರ ರಾಷ್ಟ್ರಪತಿಗಳು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡ್ಬೋದು. ಹಿಂದೆ ಏನಾಗ್ತಾ ಇತ್ತು, ಪ್ರಧಾನಮಂತ್ರಿಗಳು ಒಂದು ಲೆಟರ್ ಕೊಟ್ಟರು, ಘೋಷಣೆ ಮಾಡಿಬಿಟ್ರು. ಬಟ್ ಈ ಸಲ ಅದಕ್ಕೆ ಒಂದು ತಿದ್ದುಪಡಿಯನ್ನು ತಂದರು. ಜೊತೆಗೆ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಆರ್ಟಿಕಲ್ 20, 21ಗಳನ್ನು ರದ್ದುಪಡಿಸೋಂಗಿಲ್ಲ ಅಂತ ಹೇಳಿದರು. ಹಿಂದೆ ಏನಾಗ್ತಾ ಇತ್ತು, ಅವು ಎಲ್ಲ ಒಂದು ಮೂಲಭೂತ ಹಕ್ಕುಗಳು ರದ್ದಾಗ್ತಾ ಇದ್ವು. ಆದ್ದರಿಂದ ಪರ್ಸನಲ್ ಲಿಬರ್ಟಿ ಮತ್ತು ಏನು ಲೈಫಿಗೆ ಒಂದು ಸೆಕ್ಯೂರಿಟಿ ಇರಲಿಲ್ಲ. ಓಕೆ, ಅದನ್ನು ತಂದರು. ಜೊತೆಗೆ ಆರ್ಟಿಕಲ್ 19ರ ಅಡಿಯಲ್ಲೇ ಇರುವ 6 ಹಕ್ಕುಗಳು ಏನು ಮಾಡ್ತಾಯಿದ್ವು, ಮೊಟಕುಗೊಳ್ತಾ ಇದ್ವು. ಆದರೆ ಬಾಹ್ಯ ಆಕ್ರಮಣ ಮತ್ತು ವಾರ್ ಆ ಟೈಮಲ್ಲಿ ಮಾತ್ರ ಮೊಟಕುಗೊಳ್ಳಲಿ, ಸಶಸ್ತ್ರ ದಂಗೆ ಕಾರಣಕ್ಕೆ ಮೊಟಕುಗೊಳ್ಳಬಾರ್ದು ಅಂತ ಈ ಒಂದು ತಿದ್ದುಪಡಿಯಲ್ಲಿ ತರ್ತಾರೆ. ಅದರ ಜೊತೆಗೆ 38ನೇ ತಿದ್ದುಪಡಿಯಲ್ಲಿ ತಂದಿರತಕ್ಕಂತಹ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೆ ಬರೋದಿಲ್ಲ ಅಂತ ಏನು ಹೇಳಿದ್ರು ಅದನ್ನು ರದ್ದು ಮಾಡಿದರು. ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್ ಹುದ್ದೆಗಳ ಮೇಲಿನ
ಏನು ವಿವಾದ ಏನಿರ್ತವೆ ಅವುಗಳಿಗೆ ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಹೇಳಿದ್ರಲ್ವ 39th ಅಮೆಂಡ್ಮೆಂಟಲ್ಲಿ ಈಗ ತಾನು ನೋಡಿದ್ವಿ, ಅದನ್ನು ಸಹಿತ ರದ್ದು ಮಾಡ್ತಾರೆ 44ನೇ ತಿದ್ದುಪಡಿಯಲ್ಲಿ. ಅಂದರೆ ಇವತ್ತೇನಾದರೂ ಈ ಎಲ್ಲ ಹುದ್ದೆಗಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ವಿವಾದ ಇದ್ದರೆ ನಾವು ಕೋರ್ಟ್ಗೆ ಹೋಗ್ಬೋದು. ಇನ್ನೊಂದು, ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆಯನ್ನು ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿಯಿಂದನೇ ತರಬೇಕು, ಒಪ್ಪಿಗೆ ಪಡೀಲೇಬೇಕು ಅಂತ ಈ ಒಂದು ತಿದ್ದುಪಡಿಯಲ್ಲಿ ತಂದರು. ಹಿಂದೆ ಏನಿತ್ತು, ಸಿಂಪಲ್ ಮೆಜಾರಿಟಿ ಇತ್ತು. ಸಿಂಪಲ್ ಮೆಜಾರಿಟಿ ಇದ್ದರೆ ಈಸಿ ಆಗಿಬಿಡುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡೋದಕ್ಕೆ. ಯಾಕೆ ಈಸಿ ಆಗಬಾರ್ದು ಅಂತ ನಾವು ಹಿಂದೆ ನೋಡಿದ್ವಿ, ಸ್ಪೆಷಲ್ ಮೆಜಾರಿಟಿ ಅಂದ್ರೇನು ಅಂತ. ಸೊ ಅಂಥ ಒಂದು ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದೇ 44ನೇ ಸಂವಿಧಾನ ತಿದ್ದುಪಡಿ. ಜೊತೆಗೆ ಲೋಕಸಭೆಯು ತನ್ನ ಸರಳ ಬಹುಮತದೊಂದಿಗೆ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಬೇಕಾದ್ರೆ ರಾಷ್ಟ್ರಪತಿಗಳು ಅದನ್ನು ಒಪ್ಪಲೇಬೇಕಾಗುತ್ತೆ. ಇದನ್ನು ಸಹಿತ ಆ್ಯಡ್ ಮಾಡಿದರು. ಸೊ ಹೀಗೆ ಸಂವಿಧಾನದ ತಿದ್ದುಪಡಿಗಳು ಸಹಿತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದು 42 ಮತ್ತು 44 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ದೀವಿ ಅಂದರೆ, ಗ್ಲಾನ್ಸ್ ಮಾಡೋದಾದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ನ್ಯಾಷನಲ್ ಎಮರ್ಜೆನ್ಸಿನ 352ನೇ ಆರ್ಟಿಕಲ್, ಸ್ಟೇಟ್ ಎಮರ್ಜೆನ್ಸಿ 356, 360, ಫೈನಾನ್ಷಿಯಲ್ ಎಮರ್ಜೆನ್ಸಿ, ಇವೆರಡರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀನಿ. ಇವತ್ತು ನ್ಯಾಷನಲ್ ಎಮರ್ಜೆನ್ಸಿ ಕಂಪ್ಲೀಟ್ ನೋಡಿದ್ವಿ. ಮತ್ತು ಯಾವ ಕಾರಣಗಳಿಗಾಗಿ ನಾವು ಘೋಷಣೆ ಮಾಡ್ಬೋದು, ಯುದ್ಧ, ಬಾಹ್ಯ ಆಕ್ರಮಣ, ಇನ್ನೊಂದು ಸಶಸ್ತ್ರ ದಂಗೆ. ಇದು ಹಿಂದೆ ಆಂತರಿಕ ಗಲಭೆ ಇತ್ತು, ಈಗ ಆರ್ಮಡ್ ರೆಬೆಲಿಯನ್ ಆಯಿತು. ಮತ್ತು ನೋಡಿ, 2 ಸದನಗಳ ಒಪ್ಪಿಗೆ ಕೊಡಬೇಕು, ವಿಶೇಷ ಬಹುಮತ ಇರಬೇಕು. ತೆಗೆದುಕೊಳ್ಳೋದಕ್ಕೆ ಲೋಕಸಭೆ ಅನುಮತಿ ಇರಬೇಕಾಗುತ್ತೆ, ಸರಳ ಬಹುಮತ ಸಾಕು. ಜೊತೆಗೆ ಭಾರತದಲ್ಲಿ ಎಷ್ಟು ಬಾರಿ ತುರ್ತು ಪರಿಸ್ಥಿತಿಗಳು ಬಂದಿದ್ದಾವೆ ಅಂದರೆ 3 ಬಾರಿ. ಯಾವಾಗ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಬೋದು. 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾವೆ. ಮತ್ತು ಯಾವ ತಿದ್ದುಪಡಿಗಳು ಇಂಪಾರ್ಟೆಂಟ್ ಆಗ್ತವೆ ಅಂದರೆ 38, 39, 42 ಮತ್ತು 44ನೇ ತಿದ್ದುಪಡಿ. ಆ ತಿದ್ದುಪಡಿಗಳಲ್ಲಿ ಏನೇನು ತಂದರು, ನಂತರ 44ನೇ ತಿದ್ದುಪಡಿಯಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ಓಕೆ, ಹೀಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂತೆ ಅದಕ್ಕೆ ಕಾರಣಗಳೇನು, ಅನುಮೋದನೆ ಪಡೆಯೋದಂಗೆ, ಪರಿಣಾಮಗಳೇನಾಗ್ತವೆ, ಮತ್ತು ಯಾವ್ಯಾವ ತುರ್ತು ಪರಿಸ್ಥಿತಿಗಳು ಯಾವಾಗ ಬಂದವು, ಮತ್ತು ತಿದ್ದುಪಡಿಗಳು ಯಾವ್ಯಾವು. ಸೊ ಹೀಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಆಗಿತ್ತು. ನಿಮಗೆ ಎಷ್ಟೋ ಡೌಟ್ಗಳಿದ್ವು, ಅವೆಲ್ಲ ಡೌಟ್ಗಳು ಇವತ್ತು ಕ್ಲಿಯರ್ ಆಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಜೊತೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.